ವಲ್ಲಭಭಾಯ್ ಪಾಟೀಲ್ ಸಾಹೇಬ್ರೆ RSS ನ ಬ್ಯಾನ್ ಮಾಡಿರೋದು ಕೇಳ್ರಿ ಬಿಜೆಪಿ ಅವರಿಗೆ. ನಾನು ಸುಳ್ಳು ಹೇಳ್ತಲ್ಲ, ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ. ಸರ್ದಾರ್ ವಲ್ಲಭಭಾಯ್ ಪಾಟೀಲ್ ಸಾಹೇಬ್ರೆ RSS ನ ಬ್ಯಾನ್ ಮಾಡಿದವರು. ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ. ಯಾರು ಪರ ಇದ್ದಾರೆ ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದಾದ್ಮೇಲೆ ಏನಾಯ್ತು? ಸ್ಟ್ಯಾಚ್ಯೂ ಕಟ್ಟಾಯಿತು. ಅದಾದ್ಮೇಲೆ ಎಲ್ಲ ಇದೆಯಾ? ಎಲ್ಲ ಒಂದು ಪೋಸ್ಟ್ರು, ಒಂದು ಬ್ಯಾನರ್, ಒಂದು ಹೆಸರು ಇದೆಯಾ? ಏನೋ ಸುಮ್ಮನೆ ಹೋಗ್ತತೆ. ನಮ್ಮ ಹಳ್ಳಿ ಒಳಗಂತಾರೆ ಜಾತ್ರೆದಾಗ ಸುಮ್ಮನೆ ತೂರಾಡೋದು ಹೋಗೋದು. ಅದಾದ್ಮೇಲೆ ಇನ್ನೊಂದು ಜಾತ್ರೆ, ಅದಾದ್ಮೇಲೆ ಇನ್ನೊಂದು ಜಾತ್ರೆ. ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆನ್ ಡೌನ್ ಮಾಡಿರಿ. BJP ಅವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ಅಗ್ಲೆಲ್ಲ ಕೇಳ್ಬಿಡ್ರಿ. ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ 10 ವರ್ಷದ ಒಂದು 10 ಪಾಲಿಸಿ ತೊಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ ಅವ್ರು ಹಿಂಗೆ ಹೇಳ್ಯಾರ, ಅವ್ರು ಹೇಳಿದ್ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವರಲ್ಲ ಅವರು? ಕರ್ನಾಟಕದವರಲ್ಲ? ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ ಹಿಂದೂ ಮುಸ್ಲಿಂ ಮಾಡಬೇಕು, ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ? ಪ್ರಶ್ನೆ ಕೇಳ್ತೀರಾ ಯಾರು ನೀವು? ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ? ಹೆಲ್ತ್ ಯಾವ ಮಾಡಲಿದೆ? ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೈಸ್ ಮಾಡಬೇಕು? ಫಂಡಮೆಂಟಲ್ ಕ್ವಶನ್ಸ್ ಯಾವ ರೈಸ್ ಮಾಡಬೇಕು? ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು, ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು, ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು. ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು, ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಬರ್ತಾರೆ, ಇವೇ ಭಾಷಣ ಮಾಡ್ತಾರೆ. ಮೇಕ್ ಇನ್ ಇಂಡಿಯಾ ಬಗ್ಗೆ ನೀವ್ಯಾಕೆ ಪ್ರಶ್ನೆ ಮಾಡಲ್ಲ? ಮೇಕ್ ಇನ್ ಇಂಡಿಯಾನಿಗೆ ಏನೇನು ಮಾಡಿದೆ ಸರ್ ಅಂತ ಕೇಳ್ಬೇಕಲ್ಲ ನೀವು. ಮೇಕ್ ಇನ್ ಇಂಡಿಯಾ ಪ್ರಾರಂಭ ಮಾಡಿದ್ರಿ, ಏನೇನಾಯ್ತು ಮೇಕ್ ಇನ್ ಇಂಡಿಯಾದಲ್ಲಿ? ಇಷ್ಟೆಲ್ಲ ಹೊರ ದೇಶಗಳಿಗೆ ಹೋಗಿ ಬಂದರೆ ಇವತ್ತು ನಮ್ಮ ಪಾಸ್ಪೋರ್ಟ್ ಸ್ಟ್ರೆಂತ್ ಏನಿದೆ ಗೊತ್ತಾ? ಪಾಸ್ಪೋರ್ಟ್ ಪವರ್ ಅಂತ ಹೇಳ್ತಾರೆ. ಇವತ್ತು 85ನೇ ಸ್ಥಾನದಾಗ ನಾವಿದ್ದೀವಿ. ಪಾಸ್ಪೋರ್ಟ್ ಪವರ್, ಭಾರತ ದೇಶದ ಪಾಸ್ಪೋರ್ಟ್ ಪವರ್ ಇರ್ತಕ್ಕಂಥ 85ನೇ ಸ್ಥಾನದಲ್ಲಿದ್ದೀವಿ. ನಾವು 1ನೇ ಸ್ಥಾನದಾಗ ಇರಬೇಕಾಗಿತ್ತಲ್ಲ, ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಲ್ಲ. 2ನೇ ಸ್ಥಾನದಾಗ ಇರಬೇಕು, ಭಾಳ 10ನೇ ಸ್ಥಾನದಾಗ ಇರಬೇಕು. 15, 20, 50, 85ನೇ ಸ್ಥಾನದಲ್ಲಿ ಇದ್ದೀವಿ. ಪವರ್ ಆಫ್ ಪಾಸ್ಪೋರ್ಟ್ ಆಫ್ ಇಂಡಿಯಾ ಟುಡೇಸ್ ಅಟ್ 85th ಪೊಸಿಷನ್. ಮತ್ತು ಇದು ಹೆಂಗೆ ತೋರಿಸೋದು? ಪವರ್ ಆಫ್ ಪಾಸ್ಪೋರ್ಟ್ ಅಂದ್ರೆ ಏನು? ಯಾವ ಬೇಸಿಸ್ ಮೇಲೆ ಪವರ್ ಆಫ್ ಪಾಸ್ಪೋರ್ಟ್ ಮಾಡ್ತಾರೆ? ಯಾವ ಸಂಸ್ಥೆಗಳು ಮಾಡ್ತಕ್ಕಂಥದ್ದು, ಯಾವ ದೇಶ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಆಗೋದು. ಇದು ಒಳ್ಳೆಯ ಬೆಳವಣಿಗೆ ಚರ್ಚೆ ಆಗುತ್ತೆ. ನೀವು ಬಂದು ಅದೇ ಹೇಳೋದು, ಅವ್ರು ಬರೋದು, ಹಿಂದೂ ಹೇಳಿದ್ರು, ಮುಸ್ಲಿಂ ಹೇಳಿದ್ರು, ಇವೇ ಚರ್ಚೆಗಳಿಗೆ ನಾವು ಎಷ್ಟು ದಿವಸ ಮಾತಾಡೋಣ? ತೋರಿಸ್ರಿ, ನಾವು ನೋಡ್ತೀವಿ. ನಮ್ಮ ಊರಾಗ ಸರ್ಕಾರ ತೋರಿಸಿಲ್ಲ. RSSನವರಾಗಿರ್ಲಿ, ಹಿಂದೂವಾದಿಗಳಾಗಿರ್ಲಿ. ನಾನು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ನೀವು ಹಿಂದೂನೇ, RSS ಇಲ್ದ್ರೆ ಏನಾಯ್ತು? ಯಾರು ಹೋಗ್ಯಾರ? ತೋರಿಸ್ರಿ ನೋಡೋಣ. ತೋರಿಸಲ್ಲ ನೋಡೋಣ. ಪಾಪ ನಮ್ ಯಾರು ಇವರಿದ್ರಲ್ಲ, ಯಾರು ನಮ್ಮ ಮಿನಿಸ್ಟರ್ ಸುರೇಶ್ ಅಂಗಡಿ ಅವ್ರದ್ದು ಎಷ್ಟು ತೊಂದರೆ ಆಯ್ತು. ಮತ್ತೆ ಯಾಕೆ ಹೋಗ್ಲಿಲ್ಲ? ಅಲ್ಲೇ ಡೆಲ್ಲಾಗಿದ್ರಲ್ಲ, ಎಲ್ಲ ಇದ್ರಲ್ಲ, ಏನಾಯ್ತು? ಮತ್ತೆ ಯಾಕೆ ಹೋಗ್ಲಿಲ್ಲ? ಒಬ್ರು JCB ದಬ್ಬಿದ್ರಲ್ಲ. ನಾನು ಯಾಕೆ ಹೇಳ್ತೇನೆ, ಐ ಆಮ್ ನಾಟ್ ಟೀಸಿಂಗ್ ದಮ್. ಈ ಎಲೆಕ್ಷನ್ ಬಂದಾಗ ಮಾತ್ರ ಮುಸ್ಲಿಂ ಹಿಂದೂ ಮಾಡ್ಕೊಂಡು ವೋಟ್ಗಳು ತಗೊಳೋದು, ಅವ್ರಿಗೆ ಬೇಕಾಗಿರ್ತದ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋದು. ಟುಡೇ ವಾಟ್ ಎವರ್ ಇಟ್ ಇಸ್, ಎಸ್ ಮೀಡಿಯಾ ಹಸ್ ಗಾಟ್ ಅ ಬಿಗ್ ಇನ್ಫ್ಲುಯೆನ್ಸ್. ಸೊ ಮೀಡಿಯಾನ ಹಿಡ್ಕೊಂಡು ಮಾಡ್ತಾರೆ, ಅದೇನು ಹೊಸದಲ್ಲ. ಕಾಂಗ್ರೆಸ್ನವ್ರಿಗೆ ಇದನ್ನ ಯಾಕೆ ಸೆಟ್ ಮಾಡಕ್ ಆಗ್ತಿಲ್ಲ? ನಾವು ಅದೇ ಬ್ಯೂಟಿ ಇರೋದು. ಇದೇ ರಾಹುಲ್ ಗಾಂಧಿ ಅವರು ಆಗಿನ ಕಾಲದಾಗ ನಮ್ಮ UPA 1 UPA 2 ಇದ್ದಾಗ ಅಣ್ಣಾ ಹಜಾರೆಗೆ ಎಷ್ಟು ತೋರಿಸಿದ್ವಿ ಗೊತ್ತಾ ಟಿವಿಗೆ? ನಾವು 54% ಅಣ್ಣಾ ಹಜಾರೆ ಇದ್ರು ಟಿವಿನಲ್ಲಿ. ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಡಂದ್ರೆ ಕೊಡ್ತೀನಿ. 54% ವಾಸ್ ಅಣ್ಣಾ ಹಜಾರೆ ಇನ್ ದಟ್ ಟೈಮ್. 54% ವಾಸ್ ಅಣ್ಣಾ ಹಜಾರೆ ಇನ್ ದಟ್ ಟೈಮ್. ಮತ್ತೆ ನಾವು ಅದು ಓಪನ್ ಆಗಿ ಬಿಟ್ಟಿವಲ್ಲ ಡೆಮೋಕ್ರಸಿ. ನೀವು ಅವಾಗ ನಮಗೆಲ್ಲ ಏನು 2 ಲಕ್ಷ ಕೋಟಿ 10 ಲಕ್ಷ ಕೋಟಿ ಸ್ಕ್ಯಾಮ್. 2G ಸ್ಕ್ಯಾಮ್ ಎಷ್ಟಿತ್ತು ಹೋಯ್ತು? 10 ಲಕ್ಷ ಕೋಟಿ 2G ಸ್ಕ್ಯಾಮ್ ತೋರಿಸಿರೋದು. ಟೆಂಡರ್ ಆದ್ರೆ 10,000 ಕೋಟಿ ಬರಲಿಲ್ಲ. ಆಕ್ಷನ್ ಮಾಡಿದ್ರೆ 10 ಲಕ್ಷ ಕೋಟಿ ಇಲ್ಲಿ, 10,000 ಕೋಟಿ ಎಲ್ಲಿರಿ? ಎಲ್ಲ ಫ್ರಂಟ್ ಲೈನ್ ಪೇಪರ್ಗಳು ತೆಗೆದು ನೋಡ್ರಿ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ದಟ್ಸ್ ಓಕೆ. ನೀವು ಯಾರಿಗೆ ನೀವು ಅವರಿಗೆ ಉಲ್ಟಾ ಮಾತಾಡಕ್ಕೆ ಬಿಡ್ಲಾರಂಗೆ ನೀವು ಬರೀ ಅಂದ್ರೆ 10 ವರ್ಷ ಎಲ್ಲ ಪರ್ಫೆಕ್ಟ್ ಐತಾ? ಕೇಂದ್ರ ಸರ್ಕಾರದ ಏನು ಒಂದು ಮೈನಸ್ ಇಲ್ಲ ಅಂದ್ರೆ 10 ವರ್ಷದ ಕೇಂದ್ರ ಸರ್ಕಾರದ ಒಂದು ಮೈನಸ್ ಇಲ್ಲ. ಒಂದು ಪೆಪರ್ಮೆಂಟ್ ಅಂಗಡಿ ಇಟ್ಟರೆ 10 ವರ್ಷದಾಗ ಹುಳ ಬಿದ್ದು ಹೋಗ್ತಾವ್ರಿ ಪೆಪರ್ಮೆಂಟ್ ಅಂಗಡಿಗಳು. 10 ವರ್ಷದ ಕೇಂದ್ರ ಸರ್ಕಾರದಿಂದ ಒಂದು ಮೈನಸ್ ಇಲ್ಲ. ಇದೇನ್ರಿ ಇದು ಅಬ್ಸಲ್ಯೂಟ್ ಬೆಸ್ಟ್ ಅಲ್ಲ. ಮತ್ತೆ ಬಡತನ ಯಾರು? ಮತ್ತೆ ನಾವು ಹಿಂಗೆ ಹಾಕಿರ್ಬೇಕು, ಎಲ್ಲ ಸುಖವಾಗಿದ್ ಬಿಡ್ಬೇಕಲ್ಲ ನಾವೆಲ್ಲರೂ. 10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ, ನಿಮಗೇನು ಬಂದಿದೆ? ನಿಮ್ಮ ಮನೆಗೆ ಏನು ಎಕ್ಸ್ಟ್ರಾ ಸ್ಕೀಮ್ ಬಂದಿದ್ಯಾ? ನೀವು ಹಿಂದೂಗಳಲ್ವಾ? ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೆ ಏನು ಸ್ಕೀಮ್ ಬಂದಿದೆ ಅಂದ್ರೆ ನೀವೆಲ್ಲ ಹಿಂದೂಗಳಲ್ಲ? ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದತ್ತೆ ಹಿಂದೂ ಪರ ಮಾತನಾಡೋದು. ಮತ್ತೆ ಇನ್ನೇನೈತೆ ಅಲ್ರಿ?
ಈಗ ರಾಮ ನಮ್ಮ ದೇವರು, ದುರ್ಗಮ್ಮನ ನಮ್ಮದು, ಮಾರಮ್ಮ ನಮ್ಮದು, ಗಂಡಿ ಮಾರಮ್ಮ ನಮ್ಮದು, ಮೈಲಾಲಿಂಗೇಶ್ವರ ನಮ್ಮದು, ಖಂಡೋಬಾ ನಮ್ಮದು, ಎಲ್ಲ ದೇವರುಗಳು ನಮ್ಮದೇ. ಬರೀ ರಾಮ ಯಾಕ? ವೈ ಒಂದಿ ರಾಮ? ರಾಮನು ನಮ್ಮ ದೇವರು, ಸೀತನು ನಮ್ಮ ತಾಯಿ, ಅವರು ನಮ್ಮ ದೇವ್ರೆ. ಅವ್ರಿಗಿಲ್ರಿ, ಅವ್ರಿಗೆ ಅಸ್ತಿರೋದೇ ಮೀಡಿಯಾ. ನ್ಯಾಷನಲ್ ಮೀಡಿಯಾಗಳು ಏನ್ ತೋರಿಸ್ತಾವೆ ಹೇಳ್ರಿ? ಏನು ನ್ಯಾಷನಲ್ ಮೀಡಿಯಾಗಳು ಬಿಟ್ರಿ? ಅದೇ ರೀ, ಥಿಂಗ್ಸ್ ಇಸ್ ಅ ಡಮ್ಮಿ ಗಾಡ್ ಅಲ್ಲ. ಈ ದೇಶದಲ್ಲಿ ದೇವ್ರಂತ ಇರ್ತಕ್ಕಂಥದ್ದೇ. ಈಗ ಎಲ್ಲ ದೇವರುಗಳ ಮೇಲೆ ಒಂದು ದೇವ್ರ ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಇರೋದು. ಈಗ ಇಫ್ ಯು ಆರ್ ಟ್ರೀಟಿಂಗ್ ಹಿಮ್ ಆಸ್ ಗಾಡ್, ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಯಾರೇ ಒಬ್ಬರು ದೇವ್ರಂತ ಟ್ರೀಟ್ ಮಾಡೋದು ಇದೇ ಆಗೋದು. ಈ ಡೆಮೋಕ್ರಸಿ ಸೆಟಪ್ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರಲಿ, ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ. ದೇಶದ ಪಾಲಿಸಿಗಳು, ಪ್ರೋಗ್ರಾಮ್ಸ್ಗಳು ಅನಿವಾರ್ಯ ಆಗಿರ್ತವೆ. ಅದ್ರ ಮೀರಿ ಇವ್ರು ಪ್ರೊಜೆಕ್ಷನ್ ಮಾಡಿ ಓಟ್ ತೊಗೊಳೋದು. ಈಗ ಅಗಲಾಲ್ ಎಲ್ಲದಕ್ಕೆ ಬರೋದು ಮೋದಿ ಅವ್ರನ್ನ ಕರೆಯೋದು, ಓಟ್ ಕೇಳೋದು ಬಿಟ್ಟರೆ ಏನಿದೆ? 10 ವರ್ಷದ ಏನು ಮಾಡಿದಾರೆ ಹೇಳ್ರಿ? ವೈ ಡಿ ವಾಂಟ್ ಮೋದಿನೇ ಯಾಕೆ ಬೇಕು ನಿಮಗೆ ಅಂದ್ರೆ ಪ್ರಚಾರ. ಈಗ ನೋಡಿ, 1ರಿಂದ 10 ಅವರೇ ಇದ್ದಾರೆ. 10 ವರ್ಷದಲ್ಲಿ ಎಷ್ಟು ಸ್ಟೇಟ್ ಎಲೆಕ್ಷನ್ಗಳಾಗಿದ್ದಾವೆ, ಅವರೊಬ್ಬರೇ ಪ್ರಚಾರ ಮಾಡಿದ್ದಾರೆ. ನೀವು ಕೇಳಲ್ವಾ? ವೈ ಶುಡ್ ನಾಟ್ ಯು ಆಸ್ಕ್ ದೆಮ್? ಆ ಪ್ರೈಮ್ ಮಿನಿಸ್ಟರ್ ಬೀಂಗ್ ಅ ಪ್ರೈಮ್ ಮಿನಿಸ್ಟರ್ ಒಂದೊಂದು ಆಯ್ತು ರೀ, ಲೀಡ್ರ್ ಇದ್ರೆ ಬೇರೆ ಕೆಲಸ ಇಲ್ವಾ? ಬರೀ ಪ್ರಚಾರಕ್ಕೆ ಅಷ್ಟೇ ಲೀಡ್ರು ಅಲ್ರಿ? ಜಾಗೃತಿಗೆ ಯಾವ ಜಾಗರಿಕತೆ ಐತೆ? ನೀವು ಯಾರಿಗೆ ಪ್ರಚಾರ ಮಾಡಿ ಭಾಷಣ ಮಾಡಕ್ಕೆ ಬಿಡ್ತೀರೋ ಅವರು ಪಾಪ್ಯುಲರ್ ಆಗ್ತಾರೆ. ಯಾರು ಪಾಪ್ಯುಲರ್ ಆಗಬಾರ್ದು, ಇವರೊಬ್ಬರೇ ಪಾಪ್ಯುಲರ್ ಆಗಬೇಕು. ಒಂದೊಂದು ರಾಜ್ಯಗಳಿಗೆ 40 ಟೈಮ್ 50 ಟೈಮ್ ಬರೋದು, ಬಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು. ನಾಳೆ ನಿಮಗೆ ಬಿಟ್ಟರೆ ನೀವು ಅಷ್ಟೇ ಪಾಪ್ಯುಲರ್ ಆಗ್ತೀರಿ. ಕ್ಯಾಮ್ರಾಮ್ಯಾನ್ ಬಿಟ್ಟು ನೀವು ಅಷ್ಟು ಪಾಪ್ಯುಲರ್, ನಿಮಗೆ ಕೊಡ್ರೆ ಅವಕಾಶ ನೀವು ಪಾಪ್ಯುಲರ್ ಆಗ್ತೀರಿ. ಪಾಪ್ಯುಲಾರಿಟಿ ಇಸ್ ಒನ್ಲಿ ದ ಅಜೆಂಡಾ. BJP ಅಜೆಂಡಾ ಇರತಕ್ಕಂಥದ್ದು, ನರೇಂದ್ರ ಮೋದಿ ಅವರ ಅಜೆಂಡಾ ಇರತಕ್ಕಂಥದ್ದು ಒನ್ಲಿ ಮೇಕಿಂಗ್ ಹಿಮ್ ಟು ಬಿ ಪಾಪ್ಯುಲರ್. ಬಟ್ ಇಫ್ ಅಟ್ ಆಲ್ ವಿ ಹ್ಯಾವ್ ಗಾಟ್ ಅ ಡಿಬೇಟ್, ಐ ಆಮ್ ರೆಡಿ ಟು ಡಿಬೇಟ್ ಆನ್ ಪ್ರೋಗ್ರಾಮ್ಸ್. ಬರಕ್ಕೆ ಹೇಳಿ. ಒಂದೊಂದು ಅವ್ರು ಯಾವಾಗ ಹೇಳಿರ್ತಕ್ಕಂಥದ್ದು, ದಿನಕ್ಕೊಂದು IITಗಳು, ತಿಂಗಳಿಗೊಂದು IIM ಆಗ್ತಕ್ಕಂಥದ್ದು ಎಲ್ಲ ಅವ್ರ ಭಾಷಣಗಳಿದಾವಲ್ಲ, ಅವ್ರ ಭಾಷಣಗಳು ಮಾಡಿದ್ದು ಅವ್ರಿಗೆ ತೋರಿಸ್ರಲ್ಲ. ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಭಾಳ ಯಾವಾಗಲೂ ತಪ್ಪು ಅಭಿಪ್ರಾಯನ ಮಂಡಿಸಿ ಜನಕ್ಕೆ ತೋರಿಸಿದ್ರು. ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ಕೇಳಿ. ಮಳೆ ಬರ್ತಾ ಇದೆ, ರ್ಯಾಡರ್ ಕೆಳಗೆ ಹೋಗ್ತವೆ, ಹೆಲಿಕಾಪ್ಟರ್, ಇವೆಲ್ಲ ಯಾವುದನ್ನ ಪ್ರಧಾನಮಂತ್ರಿ ಈ ಥರ ಮಾತನಾಡ್ಬೋದಾ? ವೈ ಶುಡ್ ನಾಟ್ ಬಿ ಆಸ್ಕ್ ಕ್ವಶನ್? ಆಗಲಲ್ಲ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇವ್ರು ಮಾತನಾಡ್ತಾರೆ. ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ, ನಾನು ಚೀಫ್ ಜೊತೆ ಮಾತನಾಡಿದೆ, ಕವಿದ ಮೋಡಗಳಿದ್ದಾವೆ, हमने सोचा 2 विचार है, क्यों ना इसी विचार में बादल नीचे है, बादल के नीचे ಹೆಲಿಕಾಪ್ಟರ್ लेके जाएंगे ಅಂತ ಮಾತನಾಡಿದ್ರಲ್ಲ. ಇದು ಯಾವ ಪ್ರಭುತ್ವ ಇದು? ಇದು ಭಾಳ ಇಂಟೆಲಿಜೆಂಟ್ ಪ್ರಭುತ್ವನಾ? ಅಕ್ಷಯ್ ಕುಮಾರ್ ಕರೆಸಿ ಆಮ್ ಕೈಸೆ ಖಾತೆ ಹೇ, ಆಮ್ ಚೂಸ್ಕೆ ಖಾತೆ ಕಿ ಕಾಟ್ಕೆ ಖಾತೆ ಹೇ, ಅದು ನಾವು ಮಾಡಿದರೆ ಪಪ್ಪು ಅಂತ ಹೇಳ್ತೀರಿ. ಇವ್ರು ಮಾಡಿದ್ರೆ ಯಾರನ್ನ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೇನ್ರಿ? ಸುಮ್ಮನೆ ಏನು ನಡೆಯಕತ್ತದ ಮೈಲೇಜ್ ಇದೆ, ಓಡಿಸ್ತಾ ಇದ್ದಾರೆ. ನಾವು ಓಡಿಸ್ಬೋದು ತಾನೇ, ಬರ್ತದೆ ಮುಂದೆ. ಅದಕ್ಕೆ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು, ನೀವು ಭಾಳ ಕ್ಲೇವರು, ಬುದ್ಧಿವಂತರಿದ್ರೆ ಒಂದೇ ತಾಸು ಈ ದೇಶದ ಮೀಡಿಯಾಗೆ ಅಡ್ರೆಸ್ ಮಾಡಿ, ಆಮೇಲೆ ಮುಂದೆ ನೋಡೋಣಂತೆ. ಐ ಆಮ್ ಆಸ್ಕಿಂಗ್, ರಿಕ್ವೆಸ್ಟಿಂಗ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ, ಪ್ಲೀಸ್, ಇಫ್ ಯು ಥಿಂಕ್ ದಟ್ ಯು ಆರ್ ಟೂ ಸ್ಮಾರ್ಟ್ ಆ್ಯಂಡ್ ಯು ಆರ್ ಟೂ ಇಂಟೆಲಿಜೆಂಟ್, ಕಮ್ ಅಂಡ್ ಅಡ್ರೆಸ್ ದ ಮೀಡಿಯಾ. ಮನಮೋಹನ್ ಸಿಂಗ್ ಸಾಹೇಬರು ದಿನಕ್ಕೂ ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು, ವರ್ಷಕ್ಕೆ 4 ಸಲ ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು. ಫಾರಿನ್ಗೆ ಹೋಗ್ಕಿನ ಮುಂಚೆ ಮಾಡ್ತಿದ್ರು, ಫಾರಿನಲ್ಲಿ ಕೂಡ ಮಾಡ್ತಿದ್ರು, ಬಂದಮೇಲೆ ವಾಪಸ್ ಮಾಡ್ತಿದ್ರು. ಇವರೊಂದು PR ಟೀಮ್ ಇಟ್ಕೊಳ್ಳೋದು, ಬೇಕಾಗಿರೋ ವೀಡಿಯೋಗಳು ತರಿಸೋದು, ಸಾಕು ಮಾಡಿರಿ. ಇದು ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಡೂ ಶೋ ಯೋರ್ ಪಾಪ್ಯುಲಾರಿಟಿ? ಅಟ್ ಅ ಕಂಟ್ರೀಸ್ ಕಾಸ್ಟ್. ಜನಕ್ಕೆ ತಪ್ಪು ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಪಾಪ್ಯುಲಾರಿಟಿ ಆಗಿ ಓಟ್ ತೊಗೊಂಡ್ರೆ ಅದು ನಿಮಗಷ್ಟೇ ಅನುಕೂಲ ಆಗುತ್ತೆ, ದೇಶಕ್ಕೆ ಅನುಕೂಲ ಆಗಲ್ಲ. ಬರುತ್ತೆ ರೀ, ಅದು ಖಂಡಿತವಾಗಿ ಬರುತ್ತೆ. ಐ ಆಮ್ ಶ್ಯೂರ್, ಐ ಆಮ್ ಆಫ್ ದ ಒಪಿನಿಯನ್, ಇನ್ ಕಮಿಂಗ್ ಡೇಸ್ ಜನ ಅರ್ಥ ಮಾಡ್ಕೊಳ್ತಾರೆ. ಈ ಥರ ಜನಕ್ಕೆ ಫೂಲ್ ಮಾಡಿ ಇವ್ರಿಗೆ ಅಷ್ಟೇ ಲಾಭ ಆಗಿದೆ. BJP ಅವ್ರಿಗೆ ಲಾಭ ಬಿಟ್ಟರೆ ಈ ದೇಶಕ್ಕೆ ಯಾವ ರೀತಿ ಲಾಭ ಇಲ್ಲ. ಇವತ್ತು ಉದಾಹರಣೆ ಕೇಳ್ತೀವಲ್ಲ, 56 ರೂಪಾಯಿ ಡಾಲರ್ 86 ರೂಪಾಯಿಗೆ ಹೋಗೈತೆ. ಕಟೀಲ್ ಸಾಹೇಬರು ಹೇಳ್ತಾ ಇದ್ರು, ನರೇಂದ್ರ ಮೋದಿಗೆ ಅಧಿಕಾರಕ್ಕೆ ತನ್ನಿ, 20 ರೂಪಾಯಿನಲ್ಲಿ 30 ರೂಪಾಯಿನಲ್ಲಿ ನಿಮಗೆ ಡಾಲರ್ ಕೊಡಿಸ್ತೀವಿ ಅಂತದ್ದು. ಎಲ್ಲೇ ಡಾಲರ್ ಈಗ? ಅದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು? ಜೋಶಿ ಸಾಹೇಬ್ರು ಕೇಳಬೇಕಲ್ವ ನೀವು? 10 ವರ್ಷದಲ್ಲಿ ಮತ್ತೆ ಇದಾಗಿದೆ. ನೀವು ಅವ್ರಿಗೆ ಕೇಳೋದಿಲ್ವಾ? ನೀವು ಅವ್ರಿಗೆ ಪ್ರಶ್ನೆ ಕೇಳಿ, ಬರೀ ಡಾಲರ್ ಅಷ್ಟೇ ಪ್ರಶ್ನೆ ಕೂಡ ಕೇಳಿ. ಮತ್ತು ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಮತ್ತು $2.5 ಟ್ರಿಲಿಯನ್ ಕಾಂಗ್ರೆಸ್ ಇಲ್ಲ. ಈ ಎಕನಾಮಿ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು GDP ಗ್ರೋತ್ ಆಗಿದ್ದು ಇಲ್ಲ. ಬರೀ ಡಾಲರ್ ಜಾಸ್ತಿ ಬಂದರೆ ಮಾತ್ರ ಕಾಂಗ್ರೆಸ್ಸು. ಮತ್ತು ಇವ್ರ ಕಾಲದಲ್ಲಿ ಹಗರಣಗಳು, ಇವ್ರ ಕಾಲದಲ್ಲಿ ಪ್ರೈಸ್ ರೇಸ್ ಆಗಿರೋದ್ರ ಬಗ್ಗೆ ಉತ್ತರ ಕೊಡ್ಬೇಕು ತಾನೆ. ದಯವಿಟ್ಟು ನೀವು ನಾವೇ ನಿಮಗೆ ಕ್ವಶನರ್ ಕೊಡ್ತೀವಿ ಇನ್ಮೇಲೆ. ದಯಮಾಡಿ BJP ಎಲ್ಲ ಮುಖಂಡರುಗಳು ಕೇಳಿ. ಬೈತಾ ಇಲ್ಲ ರೀ, ನಮಗೆ ಬೇಜಾರಾಗ್ತಾಯಿದೆ. ಯಾಕಂದರೆ ಪ್ರೊಜೆಕ್ಷನ್ ಹೆಂಗಿದೆ ನೋಡಿ. ವಾಟ್ ಈಸ್ ಅ ಪ್ರೊಜೆಕ್ಷನ್ ದೇ ವಾಂಟ್ ಟು ಗಿವ್? ಪ್ರೊಜೆಕ್ಷನ್ ಈಗ 1 ವರ್ಷ ಇದೆ. ಪ್ರೊಜೆಕ್ಷನ್ ಈಗ ಗ್ರಾಮ ಪಂಚಾಯತಿಲಿ ನೀರು ಸರಿ ಬಂದರೆ ಮೋದಿಯವ್ರ ಕಾರಣ, ಗ್ರಾಮ ಪಂಚಾಯತಿಯಲ್ಲಿ ನೀರು ಸರಿ ಬರಲಿದ್ರೆ ಸ್ಟೇಟ್ ಗೌರ್ಮೆಂಟ್ ಕಾರಣ. ಯಾವುದೇ ಒಳ್ಳೆ ಈ ದೇಶದಲ್ಲಿ ಕಾರ್ಯಕ್ರಮ ಆದರೆ ಮೋದಿಯವರ ಕಾರಣ. ಆ ಮುನ್ಸಿಪಾಲ್ಟಿ ಮೆಂಬರ್ ಮಾಡಿರಲಿ, ಅವ್ರದ್ದೇ ಫೋಟೋ ಹಾಕಬೇಕು. ಎಲ್ಲಿ ಮುನ್ಸಿಪಾಲ್ಟಿ ಕೋವಿಡ್ನಲ್ಲಿ 1 ತಿಂಗಳ ಮೀಡಿಯಾನ ಕಾಣಿಸ್ಕೊಳ್ಳಿಲ್ಲ, 44 ಲಕ್ಷ ಜನ ಸತ್ತರು. ಒಂದು ತಿಂಗಳ TVಗೆ ಎಲ್ಲಿ ಬರೋದಕ್ಕೆ ಭಾಷಣ ಮಾಡಲಿಲ್ಲಲ್ಲ. ಆ ಟೈಮ್ನಲ್ಲಿ ಐ ಆಮ್ ಆಸ್ಕಿಂಗ್ ದ ಸ್ಟ್ರೇಟ್ ಕ್ವಶನ್ ಟು BJP ಪೀಪಲ್ ಓನ್ಲಿ. ಆ ಟೈಮ್ನಲ್ಲಿ ಸುಮಾರು 4,000 ಟನ್ನು ಆಕ್ಸಿಜನ್ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗಿದೆ. ಇದ್ರ ಬಗ್ಗೆ ಉತ್ತರ ಕೊಡ್ತಾರಾ? ಜನರಿಕ್ ಮೆಡಿಸಿನ್ ಇವ್ರು ಬಂದಾಗ್ಲಿಂದ ಜನರಿಕ್ ಮೆಡಿಸಿನ್ ಕಳೆದ 10 ವರ್ಷದಲ್ಲಿ ಎಷ್ಟಾಗಿದೆ ರೀ?
ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಹೇಳಿ? ಸುಮ್ಮನೆ ಬರೋದು ಅದೇ ಒಂದು ಹಿಂದೂ ಮುಸ್ಲಿಮು ಪಾಕಿಸ್ತಾನು ಅನ್ವೇಷಿಕವಾಗಿ ನೋಡ್ರಿ, ತಡ್ರಿ ಸ್ವಲ್ಪ ದಿವಸ ತಡ್ರಿ. ಮಾಡಕ್ಕೆ ನಮಗೆ ರೀಸನ್ ಇರೋದು ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಒಬ್ಬರನ್ನ ಕೆಟ್ಟದಾಗಿ ತೋರಿಸಿ ಇವ್ರು ದೊಡ್ಡದಾಗಿ ಬೆಳೆಯೋದು. ನೆಹರೂನ ಬೈಯೋದು ಇವ್ರು ದೊಡ್ಡದಾಗಿ ತೋರಿಸೋದು. ನೆಹರು ಸಾಹೇಬ್ರನ್ನ ಬೈತಕ್ಕಂಥದ್ದು ನಿಮ್ಮ ಅರ್ಹತೆ ಇದೆಯಾ? ವೆನ್ ಈ ಹ್ಯಾಡ್ ಗಾಟ್ ದಿಸ್ ಕಂಟ್ರಿ, ವಾಟ್ ದಿಸ್ ಕಂಟ್ರೀಸ್ ಬ್ಯಾಲೆನ್ಸ್ ಇಟ್ ಏನಿದೆ ಈ ದೇಶದಲ್ಲಿ? ಫುಟ್ಪಾತ್ನಲ್ಲಿ ಇದೆ ದೇಶ, ಫುಟ್ಪಾತ್ನಲ್ಲಿರ್ತಕ್ಕಂಥ ದೇಶ ಈಸ್ ಅ ವಿಷನರಿ. ಅವರು ಮಾಡಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮಗಳು, ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾ ವಿಶೇಷವಾಗಿ ನಾವು ಮಾಡಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳು ಇವ್ರು ಬಂದು ಮಾರಿದಾರಲ್ಲ. ಈಶ್ವರಪ್ಪನವ್ರು ಹೇಳಿದ್ದು ಪ್ಯಾನ್ ಇಂಡಿಯಾ ವಿಷಯ ಆಗೋದಿಲ್ಲ. ನೀವು ನಮ್ಮನ್ನೇ ಪ್ರಶ್ನೆ ಕೇಳ್ತೀರಿ, ಬಿಜೆಪಿ ಇದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ. ಎಲ್ಲ ಬಿಜೆಪಿ ಕೇಳ್ರಿ ಉತ್ತರ, ಎಲ್ಲ ಬಿಜೆಪಿ ಮಿನಿಸ್ಟರ್ಗಳು ಎಮ್ ಎಲ್ ಎಗಳು ಏನು ಹೇಳ್ತಾರೆ ಕೇಳ್ರಿ, ಉತ್ತರಗಳು ಕೇಳ್ರಿ, ಕೊಡೋದಲ್ಲ. ಈಗ ಉತ್ತರ ಕೊಡ್ಬೇಕು ಒಂದೇ ಒಂದು, ಪ್ರಧಾನಮಂತ್ರಿಯವ್ರು ಮಾತಾಡಿದ್ಬಿಟ್ರೆ ಬೇರೆ ಯಾರು ಮಾತಾಡೋದಿಲ್ಲ. ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರಕ್ಕೆ ಸಿಗಲ್ಲ, ನಿಮಗೆ ಪ್ರಶ್ನೆ ಉತ್ತರ ಕೊಡೋದಿಲ್ಲ. ಕೊಟ್ರೆ ಆ ಉತ್ತರ ಬರೀ ನಮ್ಮ ವಿರುದ್ಧನೇ ಇರ್ತವೆ. ಯಾವುದೇ ಬಿಜೆಪಿಯ ಮುಖಂಡರುಗಳು ಉತ್ತರ ಕೊಡೋಕಲ್ಲಿಗೆ ಬರೀ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಇರ್ತಾವೆ ಹೊರತು ಅಥವಾ ಬಿಜೆಪಿ ಪರನೇ ಇರ್ತವೆ. ಇಶ್ಯೂಸ್ ಬಗ್ಗೆ ಯಾರು ಮಾತಾಡೋದಿಲ್ಲ. ಕೇಳಿ, ಇಶ್ಯೂಸ್ ಬಗ್ಗೆ ಮಾತಾಡಿಲ್ಲ. 2014 ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇತ್ತು. ಇವತ್ತು 165 ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ. ಚರ್ಚೆಗೆ ಬರ್ರಿ, ಒಬ್ರು ಬರೋದಲ್ಲ. 100 ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ಹೇಳಿ ನಾವೆಲ್ಲ ಟಿಕೆಟ್ ತೊಗೊಂಡು ಕೂತ್ಕೊಂಡಿದ್ವಿ. ನಮ್ಮ ತಂಗಿ ಅವೆಲ್ಲ ಬುಲೆಟ್ ಟ್ರೈನ್ಗೆ ಬರ್ತದೆ ಟಿಕೆಟ್. ಎಲ್ಲೈತೆ ಬುಲೆಟ್ ಟ್ರೈನ್ ಎಲ್ಲೈತೆ? 100 ಸ್ಮಾರ್ಟ್ ಸಿಟಿ ಅಂತಂದ್ರೆ ಎಲ್ಲೈತೆ? ಕೋವಿಡ್ನಲ್ಲಿ ಎಷ್ಟು ಜನ ತೀರೋದ್ರ ಅದ್ರ ಬಗ್ಗೆ ಚರ್ಚೆ ಇದೆಯಾ? 45 ಲಕ್ಷ ಜನ ಜೀವ ಕಳ್ಕೊಂಡ್ರ ಅದ್ರ ಬಗ್ಗೆ ಚರ್ಚೆ ಇದೆಯಾ? ಅಲ್ಲಿ WHO ಇರ್ತಕ್ಕಂಥ ರಿಪೋರ್ಟ್ 45 ಲ್ಯಾಕ್ಸ್ ಇದೆ. ಕೇಂದ್ರದ ರಿಪೋರ್ಟ್ 4 ಲಕ್ಷ ಇದೆ. ಈಗ ಹಂಗರ್ ಇಂಡೆಕ್ಸ್ ನಲ್ಲಿ ನಾವು 111ನೇ ಸ್ಥಾನದಲ್ಲಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 2.5 ಕೋಟಿ ಜನ ಕಳೆದ 10 ವರ್ಷದ 2.5 ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತಗೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಯಾವ್ದ್ರ ಬಗ್ಗೆ ಚರ್ಚೆ ಇದೆ? ಈ ಸಂವಿಧಾನದಲ್ಲಿ ಹಿಂದೂ ಅಂತ ಪದ ತಂದಿರ್ತಕ್ಕಂಥವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಾದಮೇಲೆ ನೆಹರು ಅವರು ಇದನ್ನು 2ನೇ ಬಾರಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾರಾಗಿರ್ತಕ್ಕಂಥಲ್ವಾ? ಹಿಂದೂ ಅಂತ ಪದ ತಂದಿರ್ತಕ್ಕಂಥವ್ರು ಯಾರು? ತಂದವರು ಯಾರು? ಸೊ ಇವರೇನು ಇವತ್ತು ಹಿಡ್ಕೊಂಡು ಹಿಂದೂ ಅಂತ ಪರ ಮಾತನಾಡ್ತಿದಾರಲ್ಲ, ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿ ಕೇಳ್ರಿ. ಒಂದು, ಇವ್ರಿಗೆ ಇದು ಬಿಟ್ಟರೆ ಬೇರೆ ಏನಿಲ್ವಾ? 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಬೇಡ? ಡಿಮಾನಿಟೇಷನ್ ಬಗ್ಗೆ ಮಾತನಾಡಬೇಡ? 2,000 ರೂಪಾಯಿ ನೋಟಲ್ಲಿ ಮಾತಾಡೋದು ಬೇಡ? ಇವತ್ತು ಬಾಂಗ್ಲಾದೇಶಿಗೆ ಅಫ್ಘಾನಿಸ್ತಾನಿಗೆ ನಾವು ಕಂಪೇರ್ ಮಾಡಿದ್ರೆ GDP ಕೆಳಗಿದ್ದೀವಿ. ಇವತ್ತು ಅಫ್ಘಾನಿಸ್ತಾನು ರುಪಿ ಟು ಡಾಲರ್ ಇಟ್ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟು ಡಾಲರ್. ಇಂಥವೆಲ್ಲ ಚರ್ಚೆ ಮಾಡ್ಬೇಕು. ಆಮೇಲೆ ಪ್ರತಿಯೊಬ್ಬರು ಮೀಡಿಯಾದವ್ರು ಬೇರೆ ರಾಮ ಮಂದಿರ ಬೇರೆ ಏನು ರಾಮ ಮಂದಿರ ಬಿಟ್ಟರೆ ಮಣಿಪುರ ಬಗ್ಗೆ ಮಾತಾಡೋದು ಬೇಡ? ಮಣಿಪುರ ಬಗ್ಗೆ ಚರ್ಚೆ ಬೇಡ ಮಾತಾಡೋದು? ದಯಮಾಡಿ ಇದು ಅದೇ ಒಂದು ಮಿಸ್ಯೂಸ್ ಆಫ್ ಪವರ್ ಯೂಸ್ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಟೆಕ್ನಿಕ್ಕು. ಅಂದರೆ ಈಗ ರಾಮ ಮಂದಿರಿಗೆ ಹೋಗ್ಬಿಟ್ರೆ ಇಡೀ ದೇಶ ಹಂಗಂಗೆ ಎಲ್ಲ ಬೆಳಕಾಗ್ಬಿಡ್ತತ್ತ ಈ ಹಳೆ ಲೆಕ್ಕಕ್ಕೆ. ಇವರಷ್ಟೇ BJP ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಇದೊಂದು ಟ್ರಿಕ್ ಮಾಡ್ತಾ ಇದ್ದಾರೆ, ಮುಂದೆ ಜನ ತೋರಿಸ್ತಾರೆ ಅದಕ್ಕೆ. ಹಂಗೆ ವಾಸ್ತವಿಕವಾಗಿ ನೋಡಿದ್ರೆ ರಾಮಾಯಣದ ಇತಿಹಾಸವನ್ನು ನೋಡಿದ್ರೆ ರಾಮ ಇರ್ತಕ್ಕಂಥ ರಾಜ ಅವರ ಮರ್ಯಾದಾ ಪುರುಷೋತ್ತ ರಾಮ ಅವರು. ಅವ್ರನ್ನ ಕರ್ಕೊಂಬಂದು ದೇವರಂತ ಪೂಜಿಸ್ತಿದ್ದಾರೆ. ನಾವು ಪೂಜಿಸ್ತೀವಿ, ಒಪ್ತೀವಿ. ಸೀತಾ ಮಾತಾ ಕೂಡ ದೇವರಂತ ಒಪ್ತೀವಿ. ಆದರೆ ಇವರು ಇದನ್ನೆಲ್ಲ ಜನಕ್ಕೆ ಹಳ್ಳೆಡಿಸ್ತಕ್ಕಂಥದ್ದು, ತಪ್ಪದಾರಿ ಕರ್ತಕ್ಕಂಥದ್ದು, ಇತಿಹಾಸನ ಸುಳ್ಳು ಹೇಳ್ತಕ್ಕಂಥದ್ದು. ಈಗ 10 ವರ್ಷ ಆಯ್ತಲ್ಲ, ಮತ್ತು ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಮಾತನಾಡೋದು ಬದಲು ಯಾಕೆ ಮತ್ತೆ ಇವ್ರು ಅಗಲಲ್ಲದೆ ಗುಡಿ ಬಗ್ಗೆ ಮಾತನಾಡ್ತಾರೆ? ಸೊ ಇದ್ರಿಗೆ ಜನ ಅರ್ಥ ಮಾಡ್ಕೊಳ್ತಾರೆ. ಬಟ್ ಇದರಿಂದ ಸ್ವಂತ ಏನೇ ಲಾಭ ಇದ್ರೂ ಕೂಡ BJP ಲಾಭ ಇದೆ. ಇದಕ್ಕೆ ಯಾವುದೇ ರೀತಿಯ 1 ರೂಪಾಯಿ ದೇಶಕ್ಕೆ ಲಾಭ ಇಲ್ಲ. ಇದರಿಂದ 1 ರೂಪಾಯಿ ಯಾವ ಹಿಂದೂಗೂ ಲಾಭ ಇಲ್ಲ. 10 ವರ್ಷದ ಅವಧಿಯಲ್ಲಿ ಯಾವ ಹಿಂದೂ ಉದ್ದಿಮೆದಾರರು ಕೂಡ ಲಾಭ ಆಗಿಲ್ಲ. ಕೆಲವಾರು ಒಂದು 4-5 ಜನ ಬಿಟ್ಟರೆ ಎಲ್ಲ ಉದ್ದಿಮೆದಾರರು, ಸುಮಾರು 2 ಕೋಟಿ ಉದ್ದಿಮೆದಾರರು ದೇಶ ಬಿಟ್ಟು ಹೋಗಿದ್ದಾರೆ. ದಾಖಲಾತಿ ಇದೆ, ಕೊಡೋಣ. They want to have a debate. How many business people have left, surrendered their passport and gone to different countries? Should we have a debate on this? ಇಂಥ 100 ಇದಾವೆ. ಈಗ ಚರ್ಚೆ ಇದಾವೆ. ಚರ್ಚೆನಾಗ ಪ್ರಶ್ನೆ ಇದೇ ಬಂದು ಕೇಳಿದ್ರೆ ನಾವೇನು ಬೇರೆ ಉತ್ತರ ಮಾಡೋಂಗಿಲ್ಲಲ್ಲ. ಮತ್ತು ಇದು ಈವೆಂಟ್ ಅಲ್ಲ, ಇನ್ನೇನಿದೆ ಈವೆಂಟ್ ಮ್ಯಾನೇಜ್ಮೆಂಟ್. ಕಳೆದ 10 ವರ್ಷದಿಂದ ಇರ್ತಕ್ಕಂಥ ಈವೆಂಟ್ ಮ್ಯಾನೇಜ್ಮೆಂಟು. ಯಾವ ಪ್ರಧಾನಮಂತ್ರಿ ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋಕ್ಕೆ ಬರಲ್ಲ ಅಂತದ್ದು ಮುಂದೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲ. ಅಲ್ಲಿ ಪ್ಲಾಸ್ಟಿಕ್ ತೆಗೆಯಕ್ಕೆ ಹೋದ್ರೆ ಒಂದು ಕ್ಯಾಮ್ರಾ ಹೋಗಿರ್ತತೆ, ಗುಡಿ ಗೋಪುರದಿಂದ ಒಂದು ಕ್ಯಾಮ್ರಾ ಹೋಗಿರ್ತತೆ, ಸ್ಮಾಕಿಂಗ್ ಅಲ್ಲೇ ಈಜಾಡಕ್ಕೆ ಹೋದ್ರೆ ಒಂದು ಕ್ಯಾಮ್ರಾ ಮೊದಲೇ ಹೋಗ್ಬಿಟ್ಟಿರ್ತತೆ, ನಡಿಬೇಕಂದ್ರೆ 5-6 ಕ್ಯಾಮ್ರಾಗಳೆಲ್ಲ ಅಕ್ಕಪಕ್ಕ ಇರ್ತಾವೆ. ಇದು ಕಾಣಂಗಿಲ್ಲೇನ್ರಿ ಇದು? ಅಲ್ಲ, ದಿಸ್ ವಾಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್? You mean to say something great is happening to the country. In democratic country, if anybody you make them as a god, dummy god ಮಾಡಿದಾಗ ದೇಶ ಸಫರ್ ಆಗುತ್ತೆ. ಅವ್ರು ಅನುಕೂಲ ಆಗ್ಬೋದು, ಪ್ರಧಾನಮಂತ್ರಿಯವ್ರಿಗೆ ಅನುಕೂಲ ಆಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. BJP ಪಾರ್ಟಿಯವ್ರ ಕೆಲವು ಅನುಕೂಲ ಆಗ್ಬೋದು. ಈಗ ಅವ್ರದ್ದೇ ರೆಕಾರ್ಡ್ಸ್ ಇದೆಯಲ್ಲ, BJP 70 ವರ್ಷದಿಂದ ಏನಿರ್ತಕ್ಕಂಥ ದುಡ್ಡು ಈ ಪಾರ್ಟಿನಾಗ ಇವತ್ತು 10,000 ಕೋಟಿ ಇದೆ. BJPಯ ಪೊಲಿಟಿಕಲ್ ಪಾರ್ಟಿಯಲ್ಲಿ ಇವತ್ತು 10,000 ಕೋಟಿ ಉಳಿದು ಎಲ್ಲಿಂದ ಬಂದು ದುಡ್ಡಿದು? ಟಿವಿ ತೋರಿಸ್ರಿ, ನೀವು ನಿಂದಿಸ್ರಿ ಟಿವಿ. ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರನೇ. ರಾಮ, ರಹೀಮ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ,
ಇನ್ನು 3 ತಿಂಗಳು ಇವೇ ಕೇಳೋದು, ನಾವು ಇನ್ನೇನು ಕೇಳೋದಲ್ಲ. ಅಂದ್ರೆ ಈ ಚುನಾವಣೆ ಅದು ವರ್ಕ್ ಆಗುತ್ತೆ ಸರ್? ಎಲ್ಲಾ ಚುನಾವಣೆಗೆ ಇದೇ ವರ್ಕ್ ಆಗಿರೋದು, ಇನ್ಯಾ ಚುನಾವಣೆಗೆ ಏನು ವರ್ಕ್ ಆಗಿದೆ? ಲಾಸ್ಟ್ ಟೈಮ್ ಪುಲ್ವಾಮಾ ಹೇಳಿದ್ರು. ಪುಲ್ವಾಮಾ ಬಗ್ಗೆ ನೀವು ಯಾವತ್ತನ ಪ್ರಶ್ನೆ ಕೇಳಿದಿರಾ? ಹೆಂಗ್ ಬಂತ 300 kg RDX ಒಳಗಡೆ? ಆ 300 kg RDX ಬರೋದಿರ್ಲಿ, ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆ ವ್ಯಾನ್ 3 ದಿವಸ ಅಲ್ಲೇ ತಿರುಗಾಡೈತೆ. ಆಮೇಲೆ ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ ಅದು ಬಹಳ ಅತ್ಯಂತ ಸೆಕ್ಯೂರಿಟಿ ಬ್ರೀಚ್ ಹೆಂಗಾಗೈತೆ. ಅವ್ನು ಹೋಗಿ ಬಸ್ಸಿಗೆ ಹೆಂಗ್ ಹೊಡೆದ ಅವನು? ಆ ಬಸ್ ಇದೇ ಟೈಮಿಗೆ ಬರುತ್ತಂತ ಯಾರಿಗೆ ಮಾಹಿತಿ ಇತ್ತಿದ್ದು? ಆಯ್ತು, ಮಿಸ್ ಆಯ್ತು. ಯಾರು ಒಬ್ರಿಗೇನಾದ್ರೂ ಸಜಾ ಆಗಿದೆಯಾ? ಯಾರಿಗೆ ಒಬ್ರಿಗೇನ ಸಜಾ ಆಗಿದೆಯಾ? 300 kg RDX ಬಂದಿರೋದು ಆ ವ್ಯಾನ್ ನಲ್ಲಿ 3 ದಿವಸ ಅಲ್ಲೇ ತಿರುಗಾಡಿದೆ. ಆಮೇಲೆ ಆ ಬಸ್ಸಿಗೆ ಹೋಗಿ ಹೊಡಿಬೇಕಂತಂದ್ರೆ ಇನ್ಫಾರ್ಮೇಶನ್ ಯಾರು ಕೊಟ್ರೆ ಬಸ್ಸಿಗೆ ಟೈಮಿಗೆ ಬರುತ್ತಂತೇಳಿ? ಮತ್ತೆ ಬಹಳ ಟೈಟ್ ಸೆಕ್ಯೂರಿಟಿ, ಬಹಳ ಪವರ್ಫುಲ್ ಎಲ್ಲ ಇರೋದು. ಆಮೇಲೆ ಕಳೆದ ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಕಳೆದ 10 ವರ್ಷದಲ್ಲಿ ಕನಿಷ್ಠ ಪಕ್ಷ 2 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಈ ದೇಶದಲ್ಲಿ ಬಂದಿದೆ. ಬರೀ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ಸೇರಿ 32,000 ಕೋಟಿ ಅಷ್ಟು ಬೆಲೆ ಬಾಳಿಸೋ ಡ್ರಗ್ಸ್ ಸಿಕ್ಕಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ? ಸಿ ಅಟ್ ಲಾಸ್ಟ್ ದಿಸ್ ಕಂಟ್ರಿ ಬಿಲಾಂಗ್ಸ್ ಯು ಅಂಡ್ ಮೀ, ಇಟ್ ಇಸ್ ಟು ಬಿಜೆಪಿ, ಕಾಂಗ್ರೆಸ್, ಆಲ್ ಪೊಲಿಟಿಕಲ್ ಪಾರ್ಟಿ. ಯಾವ್ದು ಅಲ್ರಿ ಚರ್ಚೆನೇ ಇಲ್ಲ. ಚರ್ಚೆ ಇರೋದೇನೈತೆ ಹೇಳ್ರಿ? ರಾಮ ಮಂದಿರ, ಆಮೇಲೆ ನಿತೀಶ್ ಕುಮಾರ್ ಆ ಕಡೆ ತರಿಸ್ಕೊಂಡ್ರು, ಕಮಲ್ನಾಥ್ ಈ ಕಡೆ ತಗೊಂಡ್ರು, ಇವೇ ಚರ್ಚೆ. ಈಗ ನಮಗೆ ಬಂದ್ ಕಮಲ್ನಾಥ್ ಬಿಟ್ಟೋದ್ರು. ನೀವ್ಯಾಕೆ ತೊಗೊಂತೀರಿ ಕಮಲ್ನಾಥ್ಗೆ? ಸೋತೋಗ ಹಣ್ಣಾಗೋಗೇನತ್ತ ಆತ್ಮ ಕರ್ಕೊಂಡು ನೀವೇನ್ ಮಾಡ್ತೀರಿ? ಏನ್ ಉದಾಹರಣೆ? ಬಿಕಾಸ್ ಇಂಪ್ರೆಷನ್ ಬಿಲ್ಡ್ ಮಾಡಬೇಕು. ಈಗ ಅದೇ ಹೇಳ್ತಿರೋದು, ನೀವು ಅಲ್ಲಿ ಸರ್ಕಾರ ಗೆದ್ದಿದ್ದೀರಿ, ನೀವು ಕಮಲ್ನಾಥ್ನ ತಗೊಳ್ತಿದ್ದೀರಿ, ಅದನ್ನ ಪ್ರಶ್ನೆ ಬಂದು ನಮಗೆ ಕೇಳ್ತೀರಿ. ಜನರಲ್ ಅಲ್ಲಿ ಕೇಳಿದ ಪ್ರಶ್ನೆ ಇದು ಬೇರೆ ಯಾರಿಗೆ ಕೇಳಂಗಿಲ್ಲ. ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಅವ್ರಿಗೆ ಕೇಳಂಗಿಲ್ಲ. ಲಿಸ್ಟ್ ಅಲ್ವಾ ಮೊದಲು ಕೇಳಬೇಕು, ಜಗದೀಶ್ ಶೆಟ್ಟರ್ ಬಿಟ್ಟೋಗ್ರ ಅಂತ ಕೇಳೋದು. ಯಾಕಂದ್ರೆ ಒಂದು ಪ್ರಶ್ನೆನ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ನಮ್ಮನ್ನೇ ಕೇಳ್ತಾರೆ. ಐ ಆಮ್ ನೋಟಿಸಿಂಗ್ ಇಟ್, ಯು ಮೇ ನಾಟ್ ಅಗ್ರಿ ಟು ಇಟ್. ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆ ಎಲ್ಲರೂ ನಮ್ಮನ್ನೇ ಕೇಳ್ತಾರೆ. ಅವ್ರಿಗೆ ಅನಾನುಕೂಲ ಆಗ್ತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳದೇ ಇಲ್ಲ. ಆಮೇಲೆ ನೋಡಿ ತೋರಿಸಿ, ನೀವು ಬೇಕು ನಿಮ್ಮ ಹಿಡಿದ ನಾನು ಕೇಳ್ತೇನೆ, ತೋರಿಸಿ ಯಾವ ಪ್ರಶ್ನೆಗಳು ತೋರಿಸಿ. ನೀವೆಲ್ಲಿವರೆಗೆ ಅವ್ರಿಗೆ ಎಕ್ಸ್ಪೋಸ್ ಮಾಡೋದಲ್ಲ, ಅವ್ರಿಗೆ ಬಹಳ ಅನುಕೂಲನೇ ಐತೆ. ನಾನು ಅದನ್ನೇ ಮದುವೆ ಮಾಡ್ಕೊಂಡು ನೀವು 10 ಪ್ಯಾರಾಮೀಟರ್ಸ್ ತಗೊಳ್ರಿ, 10 ಪ್ಯಾರಾಮೀಟರ್ಸ್ ಎಲೆಕ್ಷನ್ ಮುಗಿಯವ್ರಿಗೆ ಚರ್ಚೆ ಮಾಡೋಣ. 50% ಮೋದಿ ಅವರಿಗೆ ಟೈಮ್ ಫ್ರೇಮ್ ಕೊಡ್ರಿ, 50% ಬೇರೆ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿ ಕೊಡ್ರಿ. ಆರ್ ದ ರೆಡಿ? 50% ನರೇಂದ್ರ ಮೋದಿ ಸಾಹೇಬರಿಗೆ 50% ಕೊಡಿ ಮೀಡಿಯಾದಾಗ, 50% ಬೇರೆ ಪೊಲಿಟಿಕಲ್ ಪಾರ್ಟಿ ಕೊಡ್ರಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರಿಗೆ ಕೊಡ್ರಿ. ಗೆದ್ದು ಬರಲಿ ಬೇಕು ನೋಡೋಣ. ಅಥವಾ 1 ತಿಂಗಳ ನರೇಂದ್ರ ಮೋದಿ ಅವರು ಟಿವಿ ಮುಚ್ಕೊಂಡು ಬರಲಿ, ಅಥವಾ ಇನ್ನಾದ್ರೂ ಒಂದು ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಎಲೆಕ್ಷನ್ ಮುಗಿಯವರೆಗೆ ವಾರಕ್ಕೊಂದ್ಸಲಿ ಪ್ರೆಸ್ ಮೀಟ್ ಮಾಡ್ಬಿಡ್ಲಿ. ಮಾಡ್ಲಿಲ್ಲ ಮತ್ತೆ ಕ್ವಶನ್ಸ್ ತೊಗೊಂಡಕ್ಕೆ ಹೇಳ್ರಿ. ನಿಮ್ದು ಯಾಕೆ ತಗೋಬಾರ್ದು ಕ್ವಶನ್ಸ್? ಮನಮೋಹನ್ ಸಿಂಗ್ ಇಗ್ಗ ಮುಗ್ಗ ಬೈದ್ರು, ಬಾಯ ತೆಗೆಲ್ಲ ಹಂಗಿಂಗ್ ಮಾತಾಡಲ್ಲ ಅಂತಂದ್ರು. ನೀವೇನ್ ಮಾತಾಡ್ತೀರಿ? ನಿಮಗೇನ್ ಬೇಕಿದ್ ಮಾತಾಡೋದು ಹೋಗ್ಬಿಡೋದು ಅಷ್ಟೇ. ಎಲ್ಲಿ ತಗನ ಮಾಡಿದ್ರಿ ಸರ್ ಇದು? ಅಂತ್ಯ ಆಯ್ತು ಸರ್. ಈಗ ಕರ್ಮ ಐತಿ, ಎಲ್ಲದಕ್ಕೂ ಹೋಗ್ಬೇಕಲ್ಲ. ಸಿ ಇವತ್ತಿನ ದಿನಮಾನಗಳಲ್ಲಿ ನಾನು ಇನ್ನಾದ್ರು ಹೇಳಕತ್ತನ್ನ, ಇವರು ಹಿಂದೂ ಅಂತ, ಇವರಿಂದ ಯಾ ಹಿಂದೂ ಲಾಭ ಆಗಿ? ನೀನ್ ಹಿಂದೂ ಹೋಗಲ್ಲಪ್ಪ, ನಾನು ಹಿಂದೂ ಏನ್ ಲಾಭ ಆಗೈತೆ ಹೇಳು? ಹಿಂದೂ ಅಂತ ಈಗ ಶುರು ಮಾಡ್ಕೊಂಡು ಏನ್ ಬರ್ತಾರೆ ಅಗ್ಲಾಲಿದ್ದು. ಈಗ ಇದೇ ದೇಶದಲ್ಲಿ ಹೇಳನಲ್ಲ, ಕೋವಿಡ್ ಸಂದರ್ಭದಲ್ಲಿ ನಿಮ್ ತಾಯಿ ಸತ್ತಾಗ, ನಿಮ್ ತಂದೆ ಸತ್ತಾಗ ಯಾರು ಒಬ್ಬ ಹಿಂದೂ ಹೋಗಿ ನಾವು ಹೋಗಿಲ್ಲ, ನಮ್ಮ ಹೆಣ ಹೊರಲಿ. ಅವಾಗೆಲ್ಲ ಮುಸಲ್ಮಾನರೇ ಓರಿದ್ರು. 45 ಲಕ್ಷ ಜನ ಜೀವ ಕಳ್ಕೊಂಡಾಗ ಕನಿಷ್ಠ ಪಕ್ಷ 80 to 70% ಆಫ್ ಬಾಡೀಸ್ ಓನ್ಲಿ ಮುಸ್ಲಿಂ ರೋಗ ಶವ ಸಂಸ್ಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು ಬೇಡ? ಈ ಬಜೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಏನು ಸುಳ್ಳು ಹೇಳಿದಾರ, ಸುಳ್ಳು ರಾಮಯ್ಯ ಸಿದ್ದರಾಮಯ್ಯ ಅದು ಹೇಳ್ತಿರೋದು. ಮೋದಿ ಸಾಹೇಬ್ರದ್ದು ಒಂದು ಹಳೇದು ರೆಕಾರ್ಡ್ ಇದೆ, ಕಳಿಸ್ತೀನಿ ನಿಮಗಿನ ಸ್ವಲ್ಪ ಬಿಟ್ಟು. ಅವರು ಮುಖ್ಯಮಂತ್ರಿ ಇದ್ದಾಗ ಏನ್ ಹೇಳಿದ್ದಾರೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಅವರು ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಏನ್ ಹೇಳಿದ್ದಾರೆ? ನಾವೇನು ಕೇಂದ್ರ ಸರ್ಕಾರಕ್ಕೆ ಭಿಕ್ಷೆ ಕೇಳಬೇಕೆಂಬ ಮಾತು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಭಾಷಣ ಇದೆ. ದಯವಿಟ್ಟು ಬಿಜೆಪಿ ಅವ್ರಿಗೆ ಕೇಳಿಸ್ರಿ ಅದನ್ನ. ಬಿಜೆಪಿ ಅವರು ದಯವಿಟ್ಟು ಕೇಳಿಸ್ಬೇಕು ಅದನ್ನ. ಮೋದಿ ಸಾಹೇಬರು ಯಾವ ಮುಖ್ಯಮಂತ್ರಿ ಇದ್ರು, ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗ ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ನಿಮ್ಗೆ ಹೀಗೆ ಕೊಡ್ತೀನಿ, ದಯವಿಟ್ಟು ಬಿಜೆಪಿ ಅವ್ರಿಗೆ ಕೇಳಿಸ್ರಿ. ಈಗೇನು ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ, ಅವಾಗ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಏನ್ ಮಾತನಾಡುತ್ತ ಮಾತನಾಡಿ ಏನು ಫರಕ್ ಇದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ರಿ, ಅವ್ರು ಉತ್ತರ ಕೊಡ್ಲಿ ಅದಕ್ಕೆ. ಈಗ ಟ್ಯಾಕ್ಸೇಷನ್ ವಿಷಯದಲ್ಲಿ ಬಂದಾಗ ಅದು ಏನೋ ನಮ್ಮ ಹಕ್ಕಿದೆ, ನಾವು ರೈಟ್ ಕೇಳಿದೀವಿ, ಅದನ್ನ ಕೇಳ್ತೀವಿ ಅನ್ನೋದಕ್ಕೆ ಈ ರೀತಿ ಅದೊಂದು ನಾಟಕ ಮಾಡಿ ಸುಳ್ಳು ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ, ಈ ಸಿದ್ದರಾಮಯ್ಯ. ಆಯ್ತು, ನಾವು ಸುಳ್ಳು ಸಿದ್ದರಾಮಯ್ಯ ಅಂತ ಇವ್ರು ಏನ್ ಹೇಳ್ತಾರೆ? ಇವ್ರು 10 ವರ್ಷದಲ್ಲಿ ಒಂದು ಕಾರ್ಯಕ್ರಮ ಹೇಳಕ್ ಕೇಳ್ರಿ. ನಾನು ಇನ್ನಾದ್ರೂ ಅದನ್ನೇ ಚಾಲೆಂಜ್ ಮಾಡ್ತಿರೋದು. ಪ್ರಮುಖವಾದಂತ ಒಂದು ಕಾರ್ಯಕ್ರಮ, ಸಾರ್ವಜನಿಕರ ಜೀವನದಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅವ್ರಿಗೆ ಯಾವ್ದನ್ನ ಒಂದು ಹೇಳಕ್ ಕೇಳಿದ್ರೆ ನಾವು ಅದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡಬಹುದು. ಯಾವುದೇ ರೀತಿಯ ಕಾರ್ಯಕ್ರಮ ಇಲ್ಲ 10 ವರ್ಷದಿಂದ ಪಬ್ಲಿಸಿಟಿಲಿ ನಡೀತಾ ಇದೆ. ಇವತ್ತು ಹೇಳ್ತಾ ಇದೀವಲ್ಲ, ನೀವು 10 ಪ್ರೋಗ್ರಾಮ್ಸ್ ನೀವು ಸೆಟ್ ಮಾಡಿ ಅವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ ತಗೊಳ್ಳಿ. ಅಧಿಕಾರದಲ್ಲಿ ಬಂದಾಗ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು.
ಯುವಕರಿಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಮಾತಾಡಿದ್ರು, 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರು, ಡಿಜಿಟೈಸೇಷನ್ ಬಗ್ಗೆ ಮಾಡಿದ್ರು, ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಪಾವರ್ಟಿ ಇರಾಡಿಕೇಶನ್ ಬಗ್ಗೆ ಮಾತನಾಡಿದ್ರು. ಎಲ್ಲರಿಗಿಂತ ಜಾಸ್ತಿಯಾಗಿ ಭಯೋತ್ಪಾದನೆ ಮುಗಿಸ್ಬಿಡ್ತೀವಿ, ಕರಪ್ಷನ್ ಮುಗಿಸ್ತೀವಿ, ಹೊಸ ITI ಕಾಲೇಜುಗಳು ಮಾಡ್ತೀವಿ, IITಗಳು ಮಾಡ್ತೀವಿ, ಎಲ್ಲ ಬಹಳಷ್ಟು ಮಾತನಾಡತಕ್ಕಂಥ ಮಾತುಗಳಿದ್ದಾವೆ. ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ? ನಮಗೆ ಮಾಧ್ಯಮದವರಿಗೆ ಮನವಿ ಇದೆ, ಇದು ಈ ದೇಶ ನಮ್ಮೆಲ್ಲರಿಗೆ ಇರ್ತಕ್ಕಂಥದ್ದು. ಬಟ್ ಇವ್ರೇನೋ ಒಂದು ಬಹಳ ದೊಡ್ಡ ಸಾಧನೆ ಮಾಡಿದಾರೆ ಈ ದೇಶದಲ್ಲಿ ಅಂತ ಪ್ರತಿಬಿಂಬಿಸಿ ತೋರಿಸ್ತಾ ಇದಾರೆ. ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಕಾಂಟ್ರವರ್ಸಿ ಚರ್ಚೆ ಮಾಡೋಣಂತೆ. ಬಟ್ ಈ 90 ಡೇಸ್ ಏನಿದೆ, ಪ್ರಮುಖವಾಗಿ ಒನ್ಲಿ ರಿಲೇಟೆಡ್ ಟು 10 years ಆಫ್ ಇಸ್ ಪ್ರೋಗ್ರಾಮ್ಸ್. ಏನ್ ಪ್ರೋಗ್ರಾಮ್ಸ್ ಎಷ್ಟು ರೀಚ್ ಆಗಿದೆ? ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ ಹೇಳ್ತಾ ಇದಾರೆ 3 ಕೋಟಿ ಮನೆ ಕಟ್ಟಿವಿ ಅಂತ ಹೇಳ್ತಾ ಇದಾರೆ. ಇವ್ರು ನೆಕ್ಸ್ಟ್ ಡೇನೆ 4 ಕೋಟಿ ಮನೆ ಅಂತ ಹೇಳ್ತಾರೆ. ಒಂದೇ ದಿನಕ್ಕೆ 1 ಕೋಟಿ ಮನೆ ಎಗರಿಸ್ಬಿಟ್ರು ಆಲ್ರೆಡಿ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ ಮಂಡನೆ ಮಾಡಕ್ಕಲ್ಲಿಗೆ 3 ಕೋಟಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಸಮ್ ಅಪ್ ಮಾಡಕ್ಕಲ್ಲಿಗೆ ಪ್ರಧಾನಮಂತ್ರಿ 4 ಕೋಟಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ. ಇಂಥ ಹಲವಾರು ಚರ್ಚೆ ಮಾಡಬಹುದು, ಯಾವ ರೀಚ್ ಆಗಿದಾವೆ. ಈಗ ನೀವೇ ಕಳೆದ ಬಾರಿ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಎಷ್ಟು ಮನೆಗಳು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ? ಗ್ರಾಮ ಪಂಚಾಯತ್ ಎಷ್ಟು ಮನೆ ಕಟ್ಟಿದ್ದಾರೆ? ಎಜುಕೇಶನ್ ವ್ಯಾಲ್ಯೂ ಸಿಸ್ಟಮ್ಸ್, ಎಜುಕೇಶನ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ನಮ್ಮ RTI ಹಾಳು ಮಾಡಿಬಿಟ್ರು, ರೈಟ್ ಟು ಎಜುಕೇಶನ್ ಇತ್ತು, ಅದನ್ನು ಸಂಪೂರ್ಣವಾಗಿ ಮುಗಿಸೇ ಬಿಟ್ರಿ ಇವರು ಕೇಂದ್ರ ಸರ್ಕಾರ. ಇವೆಲ್ಲ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ನಾವು ಮಾತಾಡ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ ನರೇಗಾದು. ಇವತ್ತು 25 ಕೋಟಿ ಜನ ಕೆಲಸ ಮಾಡ್ತಾರೆ ನರೇಗಾದಲ್ಲಿ. ಅಂದ್ರೆ ಇಯರ್ ಆನ್ ಇಯರ್ ನರೇಗಾ ಇನ್ಕ್ರೀಸ್ ಆಗ್ತಾನೆ ಇದೆ. ಮತ್ತೆ ಇವ್ರೇನು ಸಾಧನೆ ಮಾಡಿದ್ರು? ನರೇಗಾ ವಿರುದ್ಧವಾಗಿ ಮಾತಾಡಿದ್ರು, ನರೇಗಾದಾಗ ಜಾಸ್ತಿ ಕೆಲಸ ಮಾಡ್ತಾರೆ ಜನ, ನರೇಗಾಕ್ಕೆ ಬಜೆಟ್ ಕೂಡ ಕಮ್ಮಿ ಕೊಡ್ತಾರೆ ಇವರೇ. ಏನ್ ಅವ್ರು ಏನ್ ಮಾತನಾಡ್ತಾರೆ, ಏನಿದೆ? ನಮ್ಗೇನಂತಂದ್ರೆ, ನಮಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ಕಾಂಟ್ರವರ್ಸಿ ಹೋಗ್ಲಾರಂಗೆ ಪ್ರೋಗ್ರಾಮ್ಸ್ ಪಾಲಿಸೀಸ್ ಬಗ್ಗೆ ಮಾತನಾಡಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ದಯವಿಟ್ಟು ಅದಕ್ಕೆ ನೀವು ನಮ್ಮನ್ನ ಮಾತನಾಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಸುಮ್ಮನೆ ಈಗ ಏನು ಬಂದು ಎಲೆಕ್ಷನ್ ಬಂದಾವಲ್ಲ, ಈಗ ಹಬ್ಬ ಹುಣ್ಣಿಮೆ ಗಣಪ ರಾಮ ಇವೇ ಉಳಿದಿರೋದು, ಇನ್ನೇನು ಉಳಿದಿಲ್ಲ ಅವ್ರಿಗೆ ದೇಶದಲ್ಲಿ. ಬಿಟ್ರೆ ಇನ್ನು ಏನು ಉಳಿದಿಲ್ಲ. ಈ ಪಾಕಿಸ್ತಾನ ಚೈನಾ ಬಗ್ಗೆ ಮಾತಾಡೋಕೆ ಹೇಳ್ರಿ, ಚೈನಾ ಬಗ್ಗೆ ಸ್ವಲ್ಪ ಮಾತಾಡೋಕೆ ಹೇಳ್ರಿ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಯಾಕೆ ಮಾತಾಡೋದಲ್ಲ ಚೈನಾ ಬಗ್ಗೆ? ಕೇಳ್ಬೇಕಲ್ಲ ನೀವು. ಮಣಿಪುರ ವಿಷಯ ಬಗ್ಗೆ ಮಾತಾಡೋಕೆ ಹೇಳ್ರಿ. ಯಾವ ವಿಷಯವಲ್ಲ. ಈಗ ಬರಗಾಲ ಆಗೈತೆ, ಬರಗಾಲ ಬಗ್ಗೆ ಸ್ವಲ್ಪ ರೊಕ್ಕ ಜಾಸ್ತಿ ತರ ಕೇಳ್ರಿ. GST ದುಡ್ಡು ನಮಗೆ ಬರಬೇಕಾಗಿದ್ದು ಕೇಂದ್ರದ ತರ ಕೇಳ್ರಿ. ಅಲ್ಲ, ಡೆಫಿನೆಟ್ಲಿ ದೇರ್ ಇಸ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಇದೆ, ಫೆಡರಲ್ ಸ್ಟ್ರಕ್ಚರ್ನಾಗಿದೆ, ನಮ್ಮ ದುಡ್ಡು ವಾಪಸ್ ಬರಬೇಕು. GST ದುಡ್ಡೇ ಕೊಡ್ತಲ್ಲ ಅವ್ರು. ನಮ್ದು ಇರ್ತಕ್ಕಂಥ ಸೌತ್ ಇಂಡಿಯಾ ದುಡ್ಡನ್ನ ನಾವೇನು GST ಆಗಿ ಕೊಡ್ತೀವಿ, 70-80% BR UPಗೆ ಹೋಗ್ತದೆ. ನಮ್ಮ ಸೌತ್ ಇಂಡಿಯಾ ದುಡ್ಡೇ ಅಲ್ಲಿ ಹೋಗೋದು. ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ ನೀವು, ನಾವು ಹೇಳಿರ್ತಕ್ಕಂಥ ಕೇಳಿ ನೋಡ್ರಿ. ಇಂಥವೆಲ್ಲ ಚರ್ಚೆ ಮಾಡಲ್ರಿ ಅವರು. ಚರ್ಚೆ ಅದೇ ಗಣಪ ರಾಮ ದೀಪಾವಳಿ ಇಂಥವಿರೋದು, ಇನ್ನೇನಿಲ್ಲ. ನ್ಯಾಷನಲ್ ಕಾಂಟ್ರವರ್ಸಿ ವಿಷಯ ಇರೋದು ಯಾವ್ದು ನಮ್ಮ ಬರಲಿ, ಪ್ರೋಗ್ರಾಮ್ಸ್ ವಿಷಯ ಮಾತಾಡೋಕೆ ಹೇಳ್ರಲ್ಲ. ಎರಡನೇದು ಅದೇ ಹೇಳಿದ್ನಲ್ಲ, ಉದ್ದಿಮೆದಾರರು ಸುಮಾರು 15 ಲಕ್ಷ ಕೋಟಿ ಮಾಫಿ ಆಗಿದೆ, ರೈತರದ್ದು 1 ರೂಪಾಯಿನೂ ಮಾಫಿ ಆಗಿಲ್ಲ ಕಳೆದ 9 ವರ್ಷದಿಂದ. ಡಿಮಾನಿಟೇಷನ್ ಬಗ್ಗೆ ಭಾಳ ಮಾತಾಡಿದ್ರು. ಡಿಮಾನಿಟೇಷನ್ ಬಗ್ಗೆ ಭಾಳ ಜೋರ್ ಮಾತನಾಡಿ ಈ ಎಲ್ಲ ಏನು ಕರಪ್ಷನ್ ಮುಚ್ಚಿಬಿಡ್ತೀವಿ, ದೇಶದಲ್ಲಿ ಕರಪ್ಷನ್ ಹೋಗ್ಬಿಡ್ತೈತೆ, ಭಯೋತ್ಪಾದನೆ ಮುಗಿದೋಗ್ಬಿಡ್ತೈತೆ ಅಂತ ಹೇಳಿದ್ರು. G20 ಮಾಡಿ ಹೂವಿನಾರ ಹಾಕೋಣ ಕಲ್ಲಿಗೆ ಅಲ್ಲಿ ಭಯೋತ್ಪಾದನೆ ಟೆರರಿಸ್ಟ್ ಅಟ್ಯಾಕ್ ಆಗಿ 3 ನಮ್ಮ ಮೇಜರ್ ತೀರೋದ್ರು. ಈ ದೇಶಕ್ಕೆ ತ್ಯಾಗ ಮಾಡಿದ ಜೀವ. ಅದ್ರ ಬಗ್ಗೆ ಎಲ್ಲ ಟ್ವೀಟ್ ಮಾಡಿದ್ರ? ಅದ್ರ ಬಗ್ಗೆ ಏನಿಲ್ಲ. ಸುಮ್ಮನೆ ಏನೋ ನಡೀತೈತೆ ಬಿಡ್ರಿ. ಪಿಕ್ಚರ್ ನಡೀಲ್ಲ, ಭಾಳ ನಡೀಲ್ಲ, ದೇವ್ರು ತೋರಿಸ್ತಾನೆ ಅದಕ್ಕೂ. ಈ ಪಿಕ್ಚರ್ ಏನಂದ್ರೆ ಬರೀ ಪಬ್ಲಿಸಿಟಿ ಪಿಕ್ಚರ್ ಇದೆ, ಪರ್ಫಾರ್ಮೆನ್ಸ್ ಪಿಕ್ಚರ್ ಅಂತೂ ಏನಿಲ್ಲ. ಮೇಕ್ ಇನ್ ಇಂಡಿಯಾ ಅಂತಂದ್ರೆ ಎಲ್ಲೈತೆ ಮೇಕ್ ಇನ್ ಇಂಡಿಯಾ? ಮೇಕ್ ಇನ್ ಇಂಡಿಯಾ ಎಲ್ಲ ಕೇಳ್ರಿ ಸ್ವಲ್ಪ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಅಥವಾ BJP ಅವ್ರಿಗೆ ಕೇಳ್ರಿ. ಮೇಕ್ ಇನ್ ಇಂಡಿಯಾ ನಾವು ಹೇಳಿದ್ವಿ, ಮೇಕ್ ಇನ್ ಇಂಡಿಯಾ ಡಿಫರೆನ್ಸು, ಮೇಡ್ ಇನ್ ಇಂಡಿಯಾ ಡಿಫರೆನ್ಸ್ ಇದೆ. ಮೇಡ್ ಇನ್ ಇಂಡಿಯಾ ಅಂತೂ ಆಗಲಿಲ್ಲ, ಮೇಕ್ ಇನ್ ಇಂಡಿಯಾನೂ ಮಾಡೋಕ್ಕಾಗಲಿಲ್ಲ. ಸರ್ದಾರ್ ವಲ್ಲಭಾಯ್ ಸ್ಟ್ಯಾಚು ಎಲ್ಲಿಂದ ಬಂದದ್ದು ಕೇಳ್ರಿ? ಮೇಡ್ ಇನ್ ಚೈನಾದು ವಲ್ಲಭಾಯ್ ಸ್ಟ್ಯಾಚು ಎಲ್ಲಿಂದ ಆಗಿದ್ದು ಕೇಳ್ರಿ. ಅದು ಇದೇನು ಹೊಸದಲ್ಲ, ಇದೇನು ಹೊಸದಿದೆಯಾ? ಅದೇ ಹೇಳ್ತಿರ್ತಕ್ಕಂಥ ಈಗ ರಾಮ ಅಂತ ಇವ್ರೇನು ಹೇಳ್ತಾ ಇದಾರೆ. ಈ 10 ವರ್ಷದಿಂದ ಇವರೆಷ್ಟು ರಾಮನ ಗುಡಿಗೆ ಹೋಗಿದ್ದಾರೆ ಇವರೆಲ್ಲರೂ? ಎಷ್ಟು ಸಲ ಹೋಗಿದ್ದಾರೆ ಕಳೆದ 10 ವರ್ಷದಿಂದ? ಇವರೆಲ್ಲರೂ ಎಷ್ಟು ರಾಮನ ಗುಡಿಗೆ ಹೋಗಿದ್ದಾರೆ ಇವರೆಲ್ಲರೂ? ಇದೆಯಾ ಲೆಕ್ಕ? ಚುನಾವಣೆ ಬಂದಿದೆ, ಮತ್ತೆ ರಾಮನ ಬಗ್ಗೆ ಮಾತನಾಡ್ತಾರೆ ಅಷ್ಟು ಬಿಟ್ರೆ ಅದಾದ್ಮೇಲೆ ಅವರು ಮಾಡೋದಿಲ್ಲ. ಅವ್ರ ಮನೆ ದೇವರುಗಳು ಯಾರು ಕೇಳ್ರಿ? ಎಲ್ಲರಿಗೆ ಬೇರೆ ನಮ್ಮ ಹಿಂದೂ ಸಮಾಜದಾಗ ಎಲ್ಲರ ಮನೆ ದೇವರುಗಳು ಯಾವುದು? ನಿಮಗೆ ದುರ್ಗಮ್ಮ, ನಮಗೆ ಮಾರಮ್ಮ, ಗಂಡಿ ಮಾರಮ್ಮ, ಆಂಜನೇಯ, ಬೇರೆ ದೇವರುಗಳು ಇದಿಲ್ಲ ಎಲ್ಲರಿಗೆ. ಮತ್ತೆ ಅದೇ ಹೆಂಗ್ ಮಾಡೋದು? ಅವ್ರಿಗೆ ಗೌರವ ಬೇಡ, ಮನೆ ದೇವರುಗಳಿಗೆ ಗೌರವ ಬೇಡ? ಮನೆ ದೇವರುಗಳಿಗೆ ಗೌರವ ಬೇಡೇನ್ರಿ? ಕಂಡೊಬ್ಬ ಐತೆ ನಮ್ಮ ಮನೆ ದೇವರು. ಕೆಲವ್ರಿಗೆ ಪಾಂಡ್ರಂಗ ಐತೆ, ಕೆಲವ್ರಿಗೆ ವಿಟ್ಲ ಇದ್ದಾನೆ, ಹೌದಿಲ್ಲ? ಕೆಲವ್ರಿಗೆ ಜೀಸಸ್ ಇದ್ದಾನೆ, ಕೆಲವ್ರಿಗೆ ಅಲ್ಲ ಇದ್ದಾನೆ. ಈಗ ಚುನಾವಣೆ ಬಂದ ಮಾತ್ರ ಇವ್ರಿಗೆಲ್ಲ ರಾಮ ಬಂದ್ಬಿಡ್ತಾರ? ಮತ್ತೆ ಅಶೋಕ್ರವ್ರದ್ದು ಮನೆ ದೇವ್ರು ಯಾವುದು ಹೇಳ್ಬೇಕಲ್ಲ? ಮನೆ ದೇವ್ರು ಯಾವ್ದು ಅಂತೇಳಿ. ನಿಮ್ಮ ಮನೆ ದೇವ್ರು ಯಾವ್ದು? ನೀವು ಹಿಂದೂ ಅಲ್ವಾ? ನಿಮ್ಮ ಮನೆ ದೇವ್ರು ಯಾವುದು? ಮತ್ತೆ ಈಗ ಚುನಾವಣೆ ಬಂದದ್ದು ಇದೊಂದೇ ಪಿಕ್ಚರ್ ಓಡಿಸ್ತಾರ ಅಷ್ಟೇ.
ಪ್ರಚಾರಕ್ಕೆ ಮತ್ತು ಗೆಲ್ಲದಕ್ಕಾಗಿ ಗಿಮಿಕ್ಕ ಅಥವಾ ಏನಾದ್ರು ಅಲ್ಲ ಗೆಲ್ಲಕ್ ಗಿಮಿಕ್ ಒಂದು ನೀವು ಪ್ರಶ್ನೆ ಅದನ್ನೇ ಕೇಳ್ತಿರಲ್ಲ. ಅಲ್ಲ ಒಂದ್ ನಿಮಿಷ ಕೇಳಿ ಅಲ್ರಿ ನಮ್ಮ ನೋಡಿ ನೀವೆಲ್ಲ ಪ್ರಶ್ನೆ ಕೇಳ್ತೀರ ನಾವು ಒಪ್ತೀವಿ. ರಿಲೆವೆಂಟ್ ಇವರ ಡಾಲರ್ ಬಗ್ಗೆ ಯಾಕೆ ಕೇಳೋದಿಲ್ಲ? ಈಗ ಡಾಲರ್ಗೆ US ಡಾಲರ್ಗೆ ಇಂಡಿಯನ್ ರುಪಿಗೆ ಎಷ್ಟು ಕಮ್ಮಿ ಬಿದ್ದೈತೆ ಅದ್ರ ಬಗ್ಗೆ ಯಾಕೆ ಪರಿಚಯ ನೀವು ಕೇಳೋದಲ್ಲ ಪ್ರಶ್ನೆ ನಮಗೆ? ಅಲ್ಲ ಯುವರ್ ಓನ್ಲಿ ಸಬ್ಜೆಕ್ಟ್ ಕ್ವಶನ್ ವುಡ್ ಬಿ ಐದರ್ ಇಟ್ ಇಸ್ ರಾಮ ಅವ್ರ ಸಿದ್ದರಾಮಯ್ಯ ಅವ್ರ ಹಿಂಗೆ ವಿರುದ್ಧ ಸರ್ಕಾರ ಬೀಳ್ತತೆ. ಬೇರೆ ಕೇಳಿ ಕರೆಂಟ್ ಇಶ್ಯೂ ಅದಲ್ರಿ, ಅದು ಕರೆಂಟ್ ಇಶ್ಯೂ ಅಲ್ಲ, ಅದು ಅಲ್ಲ ಕರೆಂಟ್ ಇಶ್ಯೂ ಅಲ್ಲ ಅದು. ಐ ಆಮ್ ಟೆಲಿಂಗ್ ಯು, ಐ ಆಮ್ ರಿಕ್ವೆಸ್ಟಿಂಗ್, ಇಟ್ಸ್ ನಾಟ್ ಅ ಕರೆಂಟ್ ಇಶ್ಯೂ. ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಐ ಡೋಂಟ್ ಡಿನೈ ಟು ಇಟ್. ಅದನ್ನ ಇಶ್ಯೂ ಹೆಂಗಿರ ಆಗುತ್ತೆ? ವೈ ಇಟ್ ಇಸ್ ಅನ್ ಇಶ್ಯೂ? ಇಶ್ಯೂ ಇಡೀ ದೇಶಕ್ಕಾಗಿರೋದು ಇಶ್ಯೂ, ದೊಡ್ಡ ಸಮಾಜಕ್ಕಾಗಿ. ಇದೇನು ಒಂದೇ ಒಂದು ಬರೋದು ಬರೇ ಈಗ ಎಲೆಕ್ಷನ್ ಆದವರೆಗೆ ನೀವು ಇದನ್ನ ಕೇಳ್ತಿರ್ತೋಳ್ರಿ. ಎಲೆಕ್ಷನ್ ಆದ್ಮೇಲೆ ನೀವು ಕೇಳಲ್ಲ. ಈಗ 10 ವರ್ಷ ಅಲ್ಲ, ಈಗ 10 ವರ್ಷದಿಂದ ಈ ವಿಷಯನೇ ಇರಲಿಲ್ಲಲ್ಲ. ಈಗ ಲಾಸ್ಟ್ 20 ದಿವಸ ಶುರುವಾಗಿತ್ತು ತಾನೇ ಇದು. ಲಾಸ್ಟ್ 20 ಡೇಸ್ ತಾನೇ ಈ ವಿಷಯಗಳು ಶುರುವಾಗಿರೋದು. ಈಗ ಜಗದೀಶ್ ಶೆಟ್ಟರ್ ಅವರು ಆಪರೇಷನ್ ಕಮಲ್ ಮೂಲಕ ಹೋಗಿದ್ದಾರೆ. ಈಗ ಮುಂದೆ ಸವದಿ ಅವರು ಹೋಗ್ತಾರೆ ಅನ್ನುವಂಥದ್ದು. ಆಪರೇಷನ್ ಕಮಲ ನಿಮ್ ಸರ್ಕಾರ ಕಂಟಕ ಆಗಿದೆಯಾ ಅಂತ? ಅಲ್ರಿ ಅದು ಸಬ್ಜೆಕ್ಟ್ ಅಲ್ಲಲ್ರಿ. ಈಗ ಚುನಾವಣೆ ಅಲ್ಲ, ಈಗ ಬಂದಿರತಕ್ಕಂಥದ್ದು ನಾವು ಎದುರಿಸ್ತಕ್ಕಂಥದ್ದು ಪಾರ್ಲಿಮೆಂಟ್ ಚುನಾವಣೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು 10 ವಿಷಯಗಳನ್ನ ತಗೊಂಡು ಮಾತಾಡೋಣ. ಅದ್ರ ಬಗ್ಗೆ ನಿಮ್ದು ನಮಗೆ ಪ್ರಶ್ನೆ ಇರಬೇಕು, ಅವರಿಗೂ ಅದೇ ಪ್ರಶ್ನೆ ಇರಬೇಕು. ನೋಡೋಣ ಸರ್ಕಾರ ಬೀಳ್ತೋ ಉಳಿತದ, ಅದು ಬೇರೆ ಪ್ರಶ್ನೆ. ಅದು ಈಗ ಪ್ರಸ್ತುತನ ಅದು. ಸರ್ ಒಂದು ವಿಚಾರ ಸರ್, ಈಗ ನಿಮ್ಮ ಪಕ್ಷದಲ್ಲಿ ಇರುವಂತಹ ಹಿರಿಯ ಮುಖಂಡ್ರೆ ಅವ್ರ ಪರವಾಗಿ ಮಾತಾಡ್ತಾರೆ ಅಂದ್ರೆ ಪಕ್ಷದ ಬದ್ಧತೆಯಲ್ಲಿದೆ ಸರ್. ಆಯ್ತ್ರಿ, ಈಗ ಒಂದ್ ನಿಮಿಷ ತಡ್ರಿ ಅಲ್ರಿ. ಈಗ ಇಷ್ಟೆಲ್ಲ ನೀವು ಈಗೆಲ್ಲ ರಾಮನ್ ಪ್ರಶ್ನೆಗಳು ಕೇಳಿದ್ವಿ, ಎಷ್ಟೆಲ್ಲ ಶಂಕರಾಚಾರ್ಯಗಳು ವಿರುದ್ಧವಾಗಿ ಮಾತಾಡಿದಾರೆ. ಅದ್ರ ಬಗ್ಗೆ ಏನಾಯ್ತು? ಅದ್ರ ಬಗ್ಗೆ ಯಾಕೆ ಚರ್ಚೆ ಅಲ್ಲ? ಮತ್ ಮಾಡ್ಬೇಕಲ್ವಾ? ಅವ್ರ ವಿರುದ್ಧ ಅಲ್ಲಲ್ಲ ನಾವ್ ಹೇಳ್ತಿರೋದು ಸರ್. ಈಗ ಹೇಳ್ತಿರೋದು ಅದು ಇಶ್ಯೂ ಆಗುದಿಲ್ಲ. ದಟ್ ಇಸ್ ನಾಟ್ ಇಶ್ಯೂ, ದಟ್ ಇಸ್ ನಾಟ್ ಅಟ್ ಆಲ್ ಇಶ್ಯೂ. ನಾನು ಅದೇ ಹೇಳ್ತಿರೋದು ನಿಮಗೆ, ಯಾವ್ದು ಇಶ್ಯೂ ಆಗುದಿಲ್ಲ. ದಟ್ ಇಸ್ ನಾಟ್ ಇಶ್ಯೂ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಲೆಟ್ ಅಸ್ ಫ್ರೇಮ್ ಇಶ್ಯೂಸ್. ಯಾವ ಇಶ್ಯೂಸ್ ಬಗ್ಗೆ ನಾವು ಕೇಳಬೇಕು ಅನ್ನೋದು ನಾವು ಫ್ರೇಮ್ ಮಾಡ್ಕೊಂಡು ಮಾತಾಡೋಣ. ನಮಗೆ ಇಶ್ಯೂಸ್ ಬಗ್ಗೆ ಕೇಳಿದ್ರೆ ಹೇಳ್ತೀವಿ. ಎಷ್ಟಂತ ಕಾಂಟ್ರವರ್ಸಿ ಬಗ್ಗೆ ನಾವು ಅಡ್ರೆಸ್ ಮಾಡೋಣ ಸರ್? ಎಲ್ಲದಕ್ಕೂ ಕಾಂಟ್ರವರ್ಸಿ. ಏನನ್ನ ಒಂದಾಯ್ತಂದ್ರೆ ಸಿದ್ದರಾಮಯ್ಯ ಹಿಂದೂ ಪರ ಇಲ್ಲ, ಸಿದ್ದರಾಮಯ್ಯ ಮುಸ್ಲಿಂ ಪರ ಇದಾನೆ, ಅವ್ರು ಟಿಪ್ಪು ಸುಲ್ತಾನ್, ಇವೆಲ್ಲ ಏನ್ರಿ ಮಾತಾಡೋದು? ಅಲ್ಲ ಇದು ಅವ್ರಿಗೆ ಒಪ್ತತ ಈ ತರ ಮಾತುಗಳು? ನೀವ್ ಹೇಳ್ತಿರೋದು ಮಂಡ್ಯ ಇಶ್ಯೂ ಇಸ್ ಇರ್ರೆಲೆವೆಂಟ್ ಅಂತ. ಐ ಆಮ್ ನಾಟ್ ಸೇಯಿಂಗ್ ಇಟ್. ಸಿ, ಐ ನೆವರ್ ಸೆಡ್ ವಾಟ್ ಇಸ್ ಇರ್ರೆಲೆವೆಂಟ್ ಅಂಡ್ ರಿಲೆವೆಂಟ್. ವೆನ್ ಯು ಸೇ ಇಟ್ ಇಸ್ ಅನ್ ಇಶ್ಯೂ, ದೇರ್ ಹ್ಯಾಸ್ ಟು ಬಿ. ಈಗ ಎಲ್ಲದೂ ಇಶ್ಯೂ ಮಾಡ್ಬೋದು ಸರ್. ಅದೇ ಕೇಳಿದ್ನಲ್ಲ, ಈಗ ಶಂಕರಾಚಾರ್ಯ ಹೋಗ್ಲಿಲ್ಲ, ಅದು ಇಶ್ಯೂನೇ ಆಗ್ಲಿಲ್ಲ ಅಂತ ಕೇಳಿದೆ. ನಿಮಗೆ ಕೇಳಿದೆ, ಈಗ ಶಂಕರಾಚಾರ್ಯ ಹೋಗ್ಲಿಲ್ಲ, ಅದು ಇಶ್ಯೂ ಆಗ್ಲಿಲ್ಲ ಅಂತ ನಾನು ಅದನ್ನೇ ಕೇಳಿದೆ. ಯಾವ್ದು ಇಶ್ಯೂ ನಿಮ್ ಪ್ರಕಾರ? ವಾಟ್ ಇಸ್ ಇಶ್ಯೂ? ಐ ಡೋಂಟ್ ನೋ. ಜಸ್ಟ್ ಬಿಕಾಸ್ ಯು ಸೇ ಇಟ್ ಇಸ್ ಇಶ್ಯೂ, ಐ ಹ್ಯಾವ್ ಟು ಅಡ್ರೆಸ್ ಟು ಇಟ್ ಅಂತ ಅಷ್ಟೇ. ಅಲ್ಲ ಸರ್, ಡೆಮೋಕ್ರಸಿನಲ್ಲಿ ಡಿಸೆಂಟ್ ಇರಬೇಕು. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ನಾವಿಬ್ರು ಒಂದೇ ಪಕ್ಷದಲ್ಲಿ ಇದ್ರು ಕೂಡ ನಮ್ಮ ಅಭಿಪ್ರಾಯಗಳು ಭಿನ್ನವಾಗಿರ್ಬೋದು, ಅದು ಬೇರೆ. ಬಟ್ ಶ್ರೀರಾಮ್ ಮಂದಿರ್ ಇಶ್ಯೂ ಅಲ್ರಿ, ವಿ ಆರ್ ಅದೇ ಹೇಳ್ತೀನಲ್ಲ, ನೀವು ಶ್ರೀರಾಮ್ ಮಂದಿರ್ ಇಶ್ಯೂ ಬಗ್ಗೆ ಇವತ್ತು ಮಾತನಾಡ್ತಿದ್ರಿ. ನಾವೆಲ್ಲರೂ ಇಲ್ಲೇ ಹುಟ್ಟು ಬೆಳೆದಿವಿ, ಇದೇ ದೇಶದಲ್ಲಿ ಹುಟ್ಟು ಬೆಳೆದಿವಿ. ಈ ದೇಶದಲ್ಲಿ 33 ಕೋಟಿಗಳು ದೇವಸ್ಥಾನಗಳಿದಾವೆ ಅಂತ ನಮಗೆಲ್ಲ ಗುರುತಿದೆ, ಹೌದಲ್ಲ? ಮತ್ತೆ ಇದೆಲ್ಲ ಬೆಳೆಸಿದವ್ರು ಯಾರು? 16 18 ಶಕ್ತಿ ಪೀಠಗಳಿದಾವೆ. ಇವೆಲ್ಲ ಯಾರು? ಇವೆಲ್ಲ ಯಾರ ಕಾಲದಲ್ಲಿ ಆಗಿರೋವು? ಇವ್ರು 10 ವರ್ಷದಲ್ಲಿ ಬಂದು ಒಂದೇ ಒಂದು ರಾಮ ಮಂದಿರ ಅರ್ಧ ಕಟ್ಟಿದ್ದಾರೆ. ಅದ್ರ ಬಗ್ಗೆ ಇಷ್ಟು ಪ್ರಚಾರ ತಗೊಂತದ್ದು. ಮತ್ತೆ ಇಷ್ಟು ವರ್ಷ ಇಷ್ಟು ಗುಡಿಗಳು ಗುಂಡಾರ್ಗಳಿದಾವಲ್ಲ, ಇವೆಲ್ಲ ಯಾರು ಮಾಡಿರೋದು? ಅದು ಹೇಳ್ಬೇಕು ತಾನೆ ಅವರು. ಇಷ್ಟೆಲ್ಲ ಅವರು ಕೂಡ ಹೇಳ್ಬೇಕಲ್ವಾ? ಅಲ್ರಿ, ಸಾವಿರಾರು ವರ್ಷದಿಂದ ನಾವೆಲ್ಲ ಶೋಷಿತದಲ್ಲಿ ಇದೀವಲ್ರಿ, ಶೋಷಿತ ವರ್ಗಗಳು ಇದೀವಲ್ಲ. ಈ ಶೋಷಿತ ವರ್ಗಗಳಿಗೆ ಮೇಲೆತ್ತಕ್ಕೆ ಪುಣ್ಯಾತ್ಮ ಅಂಬೇಡ್ಕರ್ ಸಾಹೇಬ್ರು ಬಂದ್ರು ಬಿಟ್ರೆ ಇನ್ ಯಾರು ಮಾತಾಡಿಲ್ಲ. ಈ ದೇಶದಲ್ಲಿ ಸಂವಿಧಾನನೂ ಬರಲಿಲ್ಲ. ಸೊ ಅದ್ರ ಬಗ್ಗೆ ಚರ್ಚೆ ಆಮೇಲೆ ಮಾಡೋಣ ತಗೊಳ್ಳಿ. ಈಗ ಅಂಬೇಡ್ಕರ್ ಸಾಹೇಬ್ರನ್ನ ನಾವೆಲ್ಲಿ ಒಯ್ಬೇಕೀಗ? ಎಲ್ಲ ಹಿಂದೂವಾದಿಗಳು ನಾವೇನ್ ಮಾತನಾಡ್ತೀವಲ್ಲ, ಶುಡ್ ವಿ ನಾಟ್ ಟ್ರೀಟ್ ಹಿಮ್ ಆಸ್ ಅ ಗಾಡ್? ವೈ ಶುಡಂಟ್ ವಿ ಟ್ರೀಟ್ ಹಿಮ್ ಆಸ್ ಅ ಗಾಡ್? ಅವ್ರು ತರಲಿಲ್ಲದ್ರೆ ಹಿಂದೂಗಳು ಯೂನಿಫಿಕೇಶನ್ ಎಲ್ಲ ಆಗ್ತಿತ್ತು, ಹಿಂದೂ ಕೋಡಿಫಿಕೇಶನ್ ಬಿಲ್ ಅಲ್ಲಿ ಬರ್ತಾ ಇತ್ತು. ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ಕಾರಣ ಬರಕ್ಕೆ ಯಾರು? ವಿತೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಕ್ ಸಾಧ್ಯನೇ ಇದ್ದಿಲ್ಲ ತಾನೆ. ಸೊ ದಿಸ್ ಇಸ್ ದ ಲಾರ್ಜರ್ ಇಶ್ಯೂ. ಇದು ಈ ಇಶ್ಯೂನ ರಿಯಲ್ ಇಶ್ಯೂನ ಹೋಗಿ ಜನಕ್ಕೆ ಮುಟ್ಟಿಸ್ಬೇಕು ನಾವು. ದಿಸ್ ಆರ್ ದ ರಿಯಲ್ ಇಶ್ಯೂಸ್ ವಿಚ್ ವಿ ಆರ್ ಸಪೋಸ್ ಟು ಅಡ್ರೆಸ್ ಟುಡೇ. ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಹಿಸ್ಟ್ರಿ. ನೀವು ಬೇಕಾದ್ರೆ ನೀವು ನಮ್ಮ ಸಂವಿಧಾನ ತೆಗೆದು ನೋಡ್ರಿ, ಆ 22 ಪಿಕ್ಚರ್ ಡ್ರಾಯಿಂಗ್ಗಳು ಇದಾವೆ. ಎಲ್ಲಾ ಸಮಾಜಗಳು ಇದೆ ಅದ್ರಾಗೆ. ಕೃಷ್ಣಂದು ಇದೆ, ರಾಮಂದು ಇದೆ, ಎಲ್ಲ ಇದಾರೆ. ಎಲ್ಲಾ ಸಮಾಜದವರು ಸೇರಿ ಅದು ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ಸಚ್ ಎ ಬ್ಯೂಟಿಫುಲ್ ಹೋಲಿಸ್ಟಿಕ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ನ ತುಂಡು ತುಂಡು ಮಾಡಿ ಇವತ್ತು ಮಾತನಾಡ್ತಿದಾರೆ. ದಟ್ ಇಸ್ ದ ಇಶ್ಯೂ ವಿಚ್ ವಿ ನೀಡ್ ಟು ಅಡ್ರೆಸ್. ಅಲ್ಲಿವರೆಗೆ ಹೋಗಿದೆ. ಮಣಿಪುರ್ನಲ್ಲಿ ಹೆಣ್ಮಕ್ಳನ್ನ ಬತ್ತಲೆ ಹೋಗ್ತಾ ಇದ್ದಾರೆ, ರೇಪ್ ಆಗ್ತಾ ಇದೆ, ಮರ್ಡರ್ ಆಗ್ತದೆ. ಅದು ಯಾಕೆ ಚರ್ಚೆ ಆಗ್ತಿಲ್ಲ? ಎಲ್ಲ ಹೋಗಿ ನೀರಿನಲ್ಲಿ ಈಜಾಡಿರೋದು ಇಡೀ ದೇಶ ಪ್ರಪಂಚ ನೋಡ್ಬೇಕಾ? ಎಷ್ಟೋ ಜನ ದೇಶದಲ್ಲಿ ಮುಳುಗೋಗ್ತಾರೆ, ಅದನ್ನ ನೋಡೋದಿಲ್ಲ. ಪಬ್ಲಿಸಿಟಿ ಇದೆ ಸರ್, ಸ್ಟಂಟ್ ನಡೀತಾ ಇದೆ. ಇದರಿಂದ ನೋಡಿ ಸರ್, ನಾನು ವೆರಿ ಪರ್ಟಿಕ್ಯುಲರ್. ನಾನು ವಿತ್ ಲಾಟ್ ಆಫ್ ಕಾನ್ಷಿಯಸ್ ಐ ಆಮ್ ಟೆಲ್ಲಿಂಗ್ ಯು. ಇದರಿಂದ ಅವರಿಗೆ ಅಷ್ಟೇ ಲಾಭ ಇದೆ. BJP ಅವರಿಗೆ ನರೇಂದ್ರ ಮೋದಿ ಸಾಹೇಬ್ರು ಲಾಭ ಬಿಟ್ಟರೆ ದೇಶದ ಯಾವ ಹಿಂದೂಗೂ ಲಾಭಗಳಿಲ್ಲ ಇಲ್ಲಿ.
10 ವರ್ಷದಿಂದ ಹಿಂದೂ ಪರವಾಗಿ ಮಾತನಾಡ್ತಾರೆ. ಹೇಗೆ ಹಿಂದೂಗೆ ಏನು ಲಾಭ? ನೀವು ಹಿಂದೂ ತಾನೆ, ನಿಮಗೇನು ಬಂದಿದೆ? ನಿಮ್ಮ ಮನೆಗೇನು ಎಕ್ಸ್ಟ್ರಾ ಸ್ಕೀಮ್ ಬಂದಿದೆಯಾ? ನೀವು ಹಿಂದೂಗಳಲ್ವಾ, ನಾನು ಹಿಂದೂ ಅಲ್ವಾ? ನಿಮ್ಮ ಮನೆಗಳಿಗೇನು ಸ್ಕೀಮ್ ಬಂದಿದೆ ಅಂದರೆ ನೀವೆಲ್ಲ ಹಿಂದೂಗಳಲ್ಲ? ಏನು ಸ್ಪೆಷಲ್ ಸ್ಕೀಮ್ ಏನಾದ್ರು ಬಂದಿದೆ ಈ ದೇಶದಲ್ಲಿ? ಸುಮ್ಮನೆ ಹಿಂದೂಗಳು ಮಾತಾಡೋದು. ಈಗ ಎಲೆಕ್ಷನ್ ಬಂದತ್ತೆ ಹಿಂದೂ ಪರ ಮಾತಾಡೋದು. ಬಿಜೆಪಿ ಅವರ ವಾದ ಏನಂದ್ರೆ ರಾಮ ಮಂದಿರ ಆಗ್ತಿದೆ, ಆ ಹೊಟ್ಟೆ ಕಿಚ್ಚಿನಿಂದ ಇವರು ಕೇಸ್ ಓಪನ್ ಮಾಡಿದ್ದಾರೆ ಅಂತ. ರಾಮ ಮಂದಿರ ಕಟ್ಟಿದವರು ನಾವೇ, ರಾಮ ಮಂದಿರ ಓಪನ್ ಮಾಡಿದವರು ನಾವೇ, ರಾಜೀವ್ ಗಾಂಧಿ ಅವರು ಓಪನ್ ಮಾಡಿದವರು. ರಾಮ ಮಂದಿರಕ್ಕೋಸ್ಕರ ಇವೆಲ್ಲ ಇಟ್ಟಂಗಳಿ ಕಲೆಕ್ಟ್ ಮಾಡ್ರೆ ಎಲ್ಲೇದು ಇಟ್ಟಂಗಳಿ ಅವು? ಎಲ್ಲದು ಇಟ್ಟಂಗಳಿ? ರಾಮ ಮಂದಿರಕ್ಕೋಸ್ಕರ ಇಟ್ಟಂಗಳಿಗೆಲ್ಲ ಕಲೆಕ್ಟ್ ಮಾಡಿದ್ವು. ಎಲ್ಲೆಲ್ಲ ಇಟ್ಟಂಗಳಿ ಎಲ್ಲದವು? ಲೆಕ್ಕ ಬೇಕಾ ಬೇಡವು? ಎಲ್ಲದ ಮತ್ತೆ ಲೆಕ್ಕ ಕೊಡ್ಬೇಕಲ್ಲ. ಸುಮ್ಮನೆ ಹೋಗ್ರಿ. ಏನ ಈಗ ಚುನಾವಣೆ ಬಂದವು ಮಾತಾಡ್ತಾರೆ. ಮತ್ತೆ ಇಷ್ಟು ವರ್ಷ ನೀವ್ಯಾಕೆ ಕೇಳಲಿ ಈ ಪ್ರಶ್ನೆ ರಾಮ ಮಂದಿರ ಬಗ್ಗೆ? ಈಗ ಚುನಾವಣೆ ಬಂತು ನಮ್ಮ 3-4 ತಿಂಗಳ, ಈಗ ಮತ್ತೆ ಐತೆ ರಾಮ ಮಂದಿರ. ಚುನಾವಣೆ ಆದ್ಮೇಲೆ ಕ್ಲೋಸ್ ರಾಮ ಮಂದಿರ. ನೀವು ಕೇಳ್ಬೇಕು ಅವರಿಗೆ. ಅಲ್ಲ, ನೀವು ಕೇಳ್ಬೇಕು. ಇಟ್ಟಂಗಳಿ ನಾವು ಕಳಿಸಿ ಇಟ್ಟಂಗಳಿಗಳು, ನಾವು ಕಳಿಸಿ ಇಟ್ಟಂಗಳಿವು ಎಲ್ಲದ ಇಟ್ಟಂಗಳಿಗೆ ಕೇಳ್ಬೇಕಲ್ವ ನೀವು? ಅದು ನೀವು ಕೇಳ್ಬೇಕು ಅವ್ರಿಗೆ. ನಮ್ಮನ್ನ ಯಾಕೆ ಕೇಳ್ತೀರಿ? ಈ ಒಂದೆಷ್ಟು 10 ಸಲ ಕೇಳ್ತಾರೆ, ಅದನ್ನ ನೀವು ಕೇಳ್ರಲ್ಲ. ಸಂತೋಷ್ ಲಾಡ್ ಅವರು ಇಟ್ಟಂಗಳಿ ಈ ದೇಶದ ಜನರು ರಾಮ ಮಂದಿರ ಸರ್ ಕೊಟ್ಟಿರ್ತಕ್ಕ ಇಟ್ಟಂಗಳಿವು ಎಲ್ಲಿದಾವೆ? ಎಲ್ಲದ ಇಟ್ಟಂಗಳಿಗಳು? ಹೋದು ರಾಮ ಮಂದಿರ ಮೇಲೆ ಅಲ್ಲಿರ್ತಕ್ಕಂಥವ್ರು ಒಬ್ಬರು ನಮ್ಮವರೇ, ನಮ್ಮ ರಾಮ ಮಂದಿರ ಇರ್ತಕ್ಕಂಥ ಪದಾಧಿಕಾರಿಗಳೇ ಕೋಟ್ಯಾಂತರ ರೂಪಾಯಿ ಅದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕೇಳ್ಬೇಕಲ್ಲ ನೀವು. ಅವ್ರದ್ದೇ ಸರ್ಕಾರ ಐತೆ, ರಾಜ್ಯ ಸರ್ಕಾರ ಅವ್ರದ್ದೇ ಐತೆ, ಕೇಂದ್ರ ಸರ್ಕಾರ ಅವ್ರದ್ದೇ ಐತೆ. 17 ಲಕ್ಷ ರೂಪಾಯಿ ಜಲ್ದಿ ತೊಗೊಂಡು ಸರ್ಕಾರಕ್ಕೆ 3 ಕೋಟಿ ರೂಪಾಯಿ ಮಾಡ್ತಾನೆ. ಇವನ್ನೆಲ್ಲ ನೀವು ಪ್ರಶ್ನೆ ಕೇಳಲ್ವಾ? ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡಲ್ವಾ? ನೀರಲ್ಲಿ ಹೋದ್ರು ಕ್ಯಾಮ್ರಾ, ಗುಡಿಯಲ್ಲಿ ಹೋದ್ರು ಕ್ಯಾಮ್ರಾ, ನಿಂತರೆ ಕ್ಯಾಮ್ರಾ, ಒಂದು ನವಿಲು ಹೋದ್ರು ಕ್ಯಾಮ್ರಾ. ಇಷ್ಟು ಬೇಕಾ ವಿಶ್ವಗುರುಗೆ? ನೀವು ನಿಜಕ್ಕೂ ವಿಶ್ವಗುರು ಆಗಿದ್ರೆ ಒಂದು ತಿಂಗಳ TV ಆಫ್ ಮಾಡಿರಿ, ಮನೆಯಲ್ಲೇ ಕುಂತಲ್ಲಿ ಓಟ್ ಕೇಳ್ರಿ. ನರೇಂದ್ರ ಮೋದಿ ಒಂದು ಪ್ರಶ್ನೆ ಇದೆ, ದಯಮಾಡಿ 3 ತಿಂಗಳ ನೀವು TVಯಲ್ಲಿ ಕಾಣಿಸ್ಕೋಬೇಡ್ರಿ. ಮುಗೀತಲ್ಲ. TVಯಾಗ ಕಾಣಿಸ್ಕೊಳ್ಳೋರಂಗೆ ಓಟ್ ಕೇಳ್ಬೋದಲ್ಲ ಅವರು. ಇಷ್ಟು ಯಾಕೆ TVಯಲ್ಲಿ ಅವರೇ ಕಾಣಿಸ್ಕೋಬೇಕು 24 ತಾಸು? TVಯವ್ರು ಕೂಡ ಅವ್ರನ್ನೇ ಯಾಕೆ ಬಿಂಬಿಸ್ಬೇಕು 24 ತಾಸು? ಗ್ರಾಮ ಪಂಚಾಯತಿಗೆ ನೀರು ಬಂದರೆ ಮೋದಿಯವ್ರು ಬಿಟ್ಟಂಗೆ, ಗ್ರಾಮ ಪಂಚಾಯತಿ ನೀರು ಬರಲಿದ್ರೆ ಎಲ್ಲ ಗ್ರಾಮ ಪಂಚಾಯತಿಯವರೆಲ್ಲ ನಾವೆಲ್ಲ ಕಳ್ಳರು. ಈ ಥರ ಬಿಂಬಿಸಿ 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 ಮತ್ತು ಮನಸ್ಸೆಲ್ಲ ಕೆಡಿಸಿ ಓಟ್ ಹಾಕ್ಸ್ಕೊಂಡ್ರೆ ನಾವೇನೇನು ಮಾಡೋಣ? ಈ ದೇಶ ವ್ಯವಸ್ಥೆ ಇದೆ. ಸೊ ಒನ್ಲಿ ಥಿಂಗ್ ಅವ್ರನ್ನೇ ಬಿಂಬಿಸ್ಕೊಂಡು ಈ ದೇಶ ಅವ್ರನ್ನೇ ನಡೀತೈತೆ, ಅವರೇ ಈ ದೇವ್ರನ್ನ ನೀವು ತೋರಿಸ್ತಿದ್ರೆ ನಾವನ್ನೇನು ಮಾಡೋಕ್ಕಾಗ್ತದೆ? ನಡೀಲಿ. ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯಿತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿದೆ ಅಂದ್ರೆ ಆಗಲಿ, ಅದು ಇರಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಿ ಯಾಕೆ ಓಟ್ ಕೇಳ್ತೀರಿ ನೀವು? ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ? 3 ಲಕ್ಷ ಜನ ಸ್ಟ್ರೈಕ್. ಮತ್ತು ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನು ಅವಶ್ಯಕತೆ ಏನಿದೆ ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ TVಯವರು? ಯಾವುದು ಮಾಧ್ಯಮ ತೋರ್ಸಂಗಿಲ್ಲ. ಎಲ್ಲ ನಮಗಿರೋದು ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರಲಿ ಎಲ್ಲ ಮೀಡಿಯಾಗಳು. ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಅಣ್ಣಾ ಹಜಾರೆ ಯಾವತ್ತು ನಮಗೆ ಉಪವಾಸ ಸತ್ಯಾಗ್ರಹ ಕೊಟ್ಕೊಂಡಿದ್ರು, ಅವತ್ತು ನಮ್ಮ ವಿರುದ್ಧ ಎಂತದ್ದು ಗಾಳಿ? ಇವತ್ತಿನ ದಿನಮಾನಗಳಲ್ಲಿ ನಾನು ಇನ್ನಾದ್ರು ಹೇಳಕತ್ತನ್ನ, ಇವರು ಹಿಂದೂ ಅಂತ. ಇವರಿಂದ ಹಿಂದೂ ಲಾಭ ಆಗಿ? ನೀನು ಹಿಂದೂ ಹೌದಲ್ಲಪ್ಪ, ನಾನು ಹಿಂದೂ, ಏನು ಲಾಭ ಆಗೈತೆ ಹೇಳು?